ಮಲ್ಲಿಗೆ ಹೂವಿನಂತೆ ಅಂದ ನಿನ್ನಲ್ಲಿ. ಇವಾಗ 50 ವರ್ಷ ಅವೆಲ್ಲ ನುಡ್ಸಿದ್ದೀನಲ್ಲ, 10 ನಿಮಿಷದ ಕೆಲಸ ನನಗೆ 10,000 ರೂಪಾಯಿ ತೊಗೊಂಬಂದೆ ನಾನು ಒಂದು ಸಾಂಗ್. ನಿನ್ನ ಕಂಗಳ ಕಾಂತಿಗಳಿಂದಾನೇ ತಾನೇನೆ ಊರೆಲ್ಲ ಹೊಂಬೆಳಕು. ಶಂಕರ್ನಾಗ ನಾವು ಮರ್ತರೆ ನಾವು ತಿಂದನ ಅರಗಲ್ಲ. ಸಂಕೇತಿಂದ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ ಒಡನಾಟ ಬರಕ್ ಸ್ಟಾರ್ಟ್. ಬೆಳ್ಳಿ ಮೋಡ ಹತ್ತೊತ್ತ ಬಡತನ ಸೋಡುತ್ತ. ನನ್ನ ಪ್ರಿನ್ಸಿಪಲ್ ಏನು ಅಂತಂದ್ರೆ, ನಾವು ವಿಧಿ ಮೇಲೆ ಬೈಯೋನಲ್ಲ. ವಿಧಿ ಮತ್ತು ಪ್ರಾರಬ್ಧ ಅಂತಿದೆ, ಎರಡು ಇದೆ. ವಿಧಿ ನಾವೇ ಮಾಡ್ಕೋಬೋದು, ನಾವೇ ದಾರಿ ತೋರಿಸ್ಕೋಬೇಕು. ವಿಧಿ ಮೇಲೆ ತಪ್ಪು ಹಾಕಬಾರ್ದು. ನಾವು ಪ್ರಾರಬ್ಧ ನಮ್ಮ ಕೈಲಿಲ್ಲ, ಎಲ್ಲ ಹೋಗ್ತೀವಿ ಬಿದ್ದೋಗ್ತೀವಿ, ಅದು ಪ್ರಾಬ್ಲಮ್. ನಾವು ಮಾಡಿದ ತಪ್ಪನ್ನು ನಾವು ಸರಿ ಮಾಡ್ಕೊಂಡ್ರೆ ವಿಧಿನ ಸರಿ ಮಾಡ್ಕೊಂಡು ಹೋಗೋದು. ನಾವು ಆ ವಿಧಿನೂ ದೇವ್ರ ಮೇಲೆ ಹಾಕ್ಬಿಡ್ತೀವಿ. ನಾವು ತಪ್ಪೋದು ಎಲ್ಲ ತಂತಾನೇ ಆಗಲಿ, ಅದು ತಂತಾನೇ ಆಗಲಿ ಅಂತ ಹಂಗೆ ಸಾಧ್ಯ ಇಲ್ಲ. ಅದು ಮನುಷ್ಯ ಪ್ರಯತ್ನ ಇರ್ಬೋದು. ಮನುಷ್ಯ ಪ್ರಯತ್ನ. ಏನು ದೇವರು ದಾರಿ ತೋರಿಸ್ತಾನೆ, ಉಳಿಸ್ಕೊ ಅಂತ. ದೇವರು ದಾರಿನೇ ತೋರಿಸ್ತಿಲ್ವಾ, ಮಾಡ್ಕೊ ಅಂತಾರೆ. ಇಫ್ ದೇರ್ ಇಸ್ ನೋ ವೇ, ಮೇಕ್ ಎ ವೇ. ಇಫ್ ಗಾಡ್ ಶೋಸ್ ದಿ ವೇ, ಮೇಕ್ ಯೂಸ್ ಆಫ್ ದಿ ವೇ. ಎಷ್ಟು ಚೆನ್ನಾಗಿ ಇದೆ ನೋಡಿ, ಮೇಕ್ ಯೂಸ್ ಆಫ್ ದಿ ವೇ. ದೀಸ್ ಆರ್ ದಿ ಥಿಂಗ್ಸ್. ನಮ್ಮ ಯಾವುದೇ ಇವಾಗ ನೀವು ಮನ್ಸು ಮಾಡಿದ್ರೆ ಹೆಂಗೆ ಆಗ್ತಿತ್ತು ನಿಮ್ಮದು ಪಾಡ್ಕಾಸ್ಟ್? ಇಮ್ಯಾಜಿನ್ ಮಾಡಿ. ಇವಾಗ ಲಿಂಗರಾಜಪುರಕ್ಕೆ ಹೋಗ್ಬೇಕು ಅಂತೀರಿ, ಅಲ್ಲಿಗೆ ಹೋಗ್ಬೇಕು ಅಂದರೆ ಮನಸ್ಸಲ್ಲಿ ಅದು ಮ್ಯಾನಿಫೆಸ್ಟ್ ಆಗಿದೆ. ನೀವು ಹೋಗಬೇಕು, ಅದು ಒಂದು ಮೈಂಡಲ್ಲಿದೆ. ಸೊ ನಡೆಯುತ್ತದು. ಹೋದ್ರಾಯ್ತು, ಮಾಡಿದ್ರಾಯ್ತು ಅಂತಂದಾಗ ನೀವು ನಂಬ್ತಿರೋ ಬಿಡ್ತೀವಿ. ನನಗೆ ಎಷ್ಟು ಪೂರ್ವಾಗ್ರಹ ಪೀಡಿತ ಆಗಿದೆ. ನೀವು ಬರ್ತೀರಾ, ನೀವು ಟಿಲ್ ಐ ಸಿ ಯುವರ್ ಫೇಸ್ ಐ ವಾಸ್ ವೆರಿ ಕ್ಯೂರಿಯಸ್ ವೆನ್ ನಾನು ನಿಮ್ಮನ್ನು ಯಾವಾಗ ಮೀಟ್ ಮಾಡ್ತೀನಿ ಅಂತ. ಇದೇ ಕಲೆ, ನಮ್ಮ ನಿಜ ಜೀವನದ್ದೇ, ನಮ್ಮ ಲೈಫ್. ಇವಾಗ ನಾನು ಮ್ಯಾಂಡ್ಲಿನ್ ನುಡಿಸ್ತೀನಿ ಅಂದರೆ ನನ್ನ ಕ್ಯಾರೆಕ್ಟರ್ ಬರ್ತಿಲ್ಲಿ, ನನ್ನ ಕ್ಯಾರೆಕ್ಟರ್ ಬರುತ್ತೆ. ನಿಮ್ಮ ವ್ಯಕ್ತಿತ್ವ ಇದೆ ಅದರಲ್ಲಿ. ವ್ಯಕ್ತಿತ್ವ ಇದೆ. ಇದು ಜಡ ಅಲ್ಲ, ಅದು ಬರೀ ಜಡ ವಸ್ತು ಅಲ್ಲ. ನಾವು ಸಂಚಲನೆ ಕೊಟ್ಟರೆ ಅದು ಥಿಯರಿ ಆಫ್ ರಿಲೇಟಿವಿಟಿ. ನಾವು ಇವಾಗ ವೇರ್ ಇನ್ ರಿಲೇಟಿವ್ ಮೋಷನ್ಸ್. ಭೂಮಿ ಸುತ್ತಾ ಇದೆ ಅಲ್ವಾ, ನಾವು ಕೂತಿದ್ದೀವಲ್ಲ. ಮೂಮೆಂಟ್ ಇನ್ ಮೂಮೆಂಟ್. ವೆನ್ ಯು ಆರ್ ಮೂವಿಂಗ್ ಆನ್ ದ ವೆಹಿಕಲ್, ಅರ್ತ್ ಈಸ್ ಮೂವಿಂಗ್, ಯು ಆರ್ ಮೂವಿಂಗ್. ಸೊ ದರ್ ಇಸ್ ಟೂ ಮೂಮೆಂಟ್ಸ್. ಅದು ಪ್ರೂವ್ ಮಾಡೋಕ್ಕೆ ಆಗಿಲ್ಲ. ರಿಲೇಟಿವಿಟಿ ಪ್ರೂವ್ ಮಾಡೋಕ್ಕೆ ಆಗಿಲ್ಲ. ಅದು ಕೊನೆಗೆ ಐನ್ಸ್ಟೈನ್ ಏನು ಮಾತಾಡ್ತಾನೆ, ದಿ ವರ್ಲ್ಡ್ ಈಸ್ ಫುಲ್ ಆಫ್ ಮಾಯೆ ಅಂತಾನೆ. ಕೊನೆಗೆ ಥಿಯರಿ ಆಫ್ ಅವನು ಹೇಳಿದ್ದು ಅದೇ. ಮಾಯೆ. ನೀವು ಬಂದಿರೋದು ಮಾಯೆ. ಇದು ಕನೆಕ್ಟಿವಿಟಿ ಇದೆಯಲ್ಲ, ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದ ಸಂಬಂಧವಯ್ಯ ಅಂತ ಅಲ್ಲಮ್ಮ ಪ್ರಭು 10,000 ವರ್ಷದಿಂದ ಮಾಡಿದಾಗ, 1000 ವರ್ಷದಿಂದ ಸರ್ 10th century ಸರ್. 10th century, ಯಾ, ಇಟ್ಸ್ 800 years. 800 years old ಸರ್. ಅಂದರೆ ನಾನು ಹೇಳೋದು, ಈಗ ಉದಾಹರಣೆಗೆ ಒಂದು ಮ್ಯಾಂಡ್ಲಿನ್ ಇದೆ. ಆ ಮ್ಯಾಂಡ್ಲಿನ್ನು ನೀವು ನುಡಿಸಿದ್ರೆ ನಿಮ್ಮ ವ್ಯಕ್ತಿತ್ವ ಅದು. ಈಗ ಯಾರು ನಾನು ಇನ್ನೊಬ್ಬ ಯಾರು ನುಡಿಸೋ ಅದು ಅವನ ವ್ಯಕ್ತಿತ್ವ ಅದು. ಎಕ್ಸಾಕ್ಟ್. ಸೊ ಅದಕ್ಕೆ ಅದು ಯಾರು ನುಡಿಸ್ತಾನೆ ಅವನ ವ್ಯಕ್ತಿತ್ವನ ಅದು ಆವಾಹನೆ ಮಾಡ್ಕೊಳುತ್ತೆ. ಜಡ ಅಲ್ಲ, ಅದು ಜಡ ಅಲ್ಲ. ಯಾವ ವಸ್ತುವು ಜಡ ಅಲ್ಲ. ಗುರುತತ್ವನೇ ಹೇಳೋದು, ಯಾವುದೂ ಜಡವಲ್ಲ. ಈಗ ಸುಮ್ಮನೆ ಲೈಟ್ ಹಾಕಿದ್ದೀರಿ, ಇದಕ್ಕೆ ಲೈಟ್ ಆಫ್ ಆದರೂ ಅದಕ್ಕೆ ಜೀವ ಇದೆ ಅಂತ ನಮಗೆ ಗೊತ್ತಿರುತ್ತೆ. ಅದನ್ನು ಅರ್ಥಕೊಂಡಿದ್ರೆ ನಮಗೆ ಗೊತ್ತಾಗುತ್ತೆ. ಇವಾಗ ಮ್ಯಾಂಡ್ಲಿನ್ ನಿಮಗೆ ಅಭಿರುಚಿ ಇಲ್ಲ, ಅದು ನಿಮ್ಗೆ ಅದೊಂದು ಸುಮ್ಮನೆ ವಸ್ತು. ಈ ಚಿಬ್ಲೆಲ್ಲ ಮಾಡ್ತಾರೆ ನೋಡಿ, ಬಿದಿರು ಕಡ್ಡಿದ್ದು. ಅವ್ರ ಕಲೆ ಇದೆಯಲ್ಲ, ನಾವು ಮಾಡೋಕ್ಕಾಗತ್ತಾ? ಅದರಲ್ಲಿ ಏನೋ ಕಂಡುಕೊಂಡಿದ್ದಾನೆ. ಅದೇ ದಾರಿ ಇಲ್ಲ, ದಾರಿ ಹುಡುಕ್ತಾರೆ ಅಂತ ಹೇಳ್ತಾರೆ. ಅದು ನಾನು ಅದನ್ನೇ ಹೇಳೋದು, ದೇರ್ ಇಸ್ ನೋ ವೇ, ಮೇಕ್ ಎ ವೇ ಅಂತ. ಮೇಕ್ ಎ ವೇ. ಅದು ಇವಾಗ ಮ್ಯಾಂಡ್ಲಿನ್ನು ಇಡೀ ಕರ್ನಾಟಕದಲ್ಲಿ ನನಗೆ ಯಾರು ಕಾಂಪಿಟೇಷನ್ ಇಲ್ಲ, ನನಗೆ ರೀಪ್ಲೇಸ್ಮೆಂಟ್ ಇಲ್ಲ. ಇದು ನನ್ನ ಅನುಭವದ ಮಾತು. ನನಗೆ ಪ್ಯಾರ್ಲಲಾಗಿ ಯಾರೂ ಬಂದಿಲ್ಲ. ನುಡ್ಸೋರು ಇರ್ತಾರೆ, ಪ್ಯಾರ್ಲಲಾಗಿ ಯಾರೂ ಬಂದಿಲ್ಲ. ಅದನ್ನು ಆಯ್ಕೆ ಮಾಡ್ಕೊಂಡು ಮುಂದಿನ ಬೇರೆ ಇನ್ಸ್ಟ್ರೂಮೆಂಟಿಗೆ ಹೊಟ್ಟೋಗ್ಬಿಟ್ಟಿದ್ದಾರೆ ಸುಮಾರು ಜನ. ಹೈಯರ್ಗೆ ಹೋಗಿದ್ದಾರೆ ಅಥವಾ ನಿಲ್ಲಿಸೇ ಬಿಟ್ಟಿದ್ದಾರೆ. ಇವಾಗ ನನ್ನ ಗೆಳೆಯರು ಎಷ್ಟೋ ಜನ ಮ್ಯಾಂಡ್ಲಿನ್ ಪ್ಲೇಯರ್ಸು ಎಲ್ಲ ದೊಡ್ಡ ಹುದ್ದೆಲಿದ್ದಾರೆ. ಅವ್ರಿಗೆ ಮ್ಯಾಂಡ್ಲಿನ್ನು ಜೀವನದ ಅಂಗವಾಗಿಲ್ಲ. ನನಗೆ ನನ್ನ ದೇಹದ ಒಳಗೇ ಮ್ಯಾಂಡ್ಲಿನ್ ಇದೆ. ಅದರಿಂದ ನಾನು ಮ್ಯಾಂಡ್ಲಿನ್ ಎಲ್ಲ ಕೊಟ್ಟಿದ್ದೆ ನನಗೆ. ಅದರಿಂದ ನಾನು 2019 ನಾನು ಮ್ಯಾಂಡೋಫೆಸ್ಟ್ ಮಾಡಿದೆ. 17 ಲಕ್ಷ ಖರ್ಚು ಮಾಡಿದೆ. ಒಬ್ಬರು ಕಿಶೋರ್ ದೇಸಾಯಿ ಅಂತ 60 ವರ್ಷ ಲತಾ ಮಂಗೇಶ್ಕರ್ ಜೊತೆ ಇದ್ದವ್ರನ್ನ ಕರೆದು ಸನ್ಮಾನ ಮಾಡಿದೆ. ನೋಡಿ, ನಾವೆಲ್ಲ ಇವಾಗ ನಾನು ಹೇಳಿದ್ಮೇಲೆ ಗೊತ್ತಾಯ್ತು ನಾನು ತುಂತುರು ಹನಿ ನುಡಿಸಿದ್ದೀನಿ. ನಿಮ್ಗೆ ಹೆಂಗೆ ಗೊತ್ತಾಗಬೇಕು? ಅವರು ಏನಿಲ್ಲ ಅಂದರೂ 4,000 to 5,000 ಸಿನಿಮಾಗೆ ನುಡಿಸಿದ್ದಾರೆ. ಅವ್ರ ಬಗ್ಗೆ ಗೊತ್ತಿಲ್ಲ. ಹುಡುಕಿದ್ದೀನಿ, ಬಾಂಬೆಗೆ ಹೋಗಿ ಮೂಲೆ ಉಳ್ಕೊಂಡು ಅಂಥವ್ರನ್ನ ಕರ್ಕೊಂಬಂದು ಸನ್ಮಾನ ಮಾಡಿದ್ದೀನಿ. ನಾನು ಅವರಿಗೆ ದುಡ್ಡು ಕೊಟ್ಟು ಸನ್ಮಾನ ಮಾಡಿ ಖುಷಿ ಆಗ್ಬಿಟ್ರು ಅವರು. ಈ ಪ್ಯಾರ್ ಕಾ ಮೌಸಮ್, ಚೋರಿ ಚೋರಿ, ಏ ರಾತ್ ಬೀಗಿ ಬೀಗಿ ಇವೆಲ್ಲ ನುಡಿಸಿರೋದು ಕಿಶೋರ್ ದೇಸಾಯಿ. ಮನಹರಿ, ಈ ಥರ ತುಂಬ ಜನ ಇದ್ದಾರೆ. ಅಂದರೆ ಇವಾಗ ನೋಡಿ, ಇವಾಗ ಇಳೆಯರಾಜ ನಿಮ್ಗೆ ಗೊತ್ತಿಲ್ಲ. ಇಳೆಯರಾಜ ಎಷ್ಟು ಕೆಲಸ ಮಾಡಿದ್ದಾರೆ JKVಗೆ. ಇಳೆಯರಾಜ ವೈದಿ, ನಿಮ್ಮ ಹುಲಿ ಹಾಲಿನ ಮೇವು ಎಲ್ಲ. ಇಳೆಯರಾಜ ಯಾರಿಗೆ ಗೊತ್ತಿತ್ತು? JK ವೆಂಕಟೇಶ್ ಮಾತ್ರ ಗೊತ್ತಿತ್ತು. ಇಳೆಯರಾಜ ಮ್ಯೂಸಿಕ್ ಡೈರೆಕ್ಟರ್ ಮೇಲೆ ಗೊತ್ತಾಯಿತು. ಅರ್ಥ ಆಯ್ತಾ? ಅವಾಗ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡ್ತಿದ್ದು ವೈದ್ಯನಾಥನು ಇಳೆಯರಾಜ. JKVಗೆ ಗುಣಸಿಂಗು JK ವೆಂಕಟೇಶ್ ಶಿಷ್ಯನ ಶಿಷ್ಯನ ನುಡಿಸ್ತಿದ್ರು.
ಆರ್ಟಿಸ್ಟು. ಆ ಭಾವನೆ ಸರ್, ಶಿಷ್ಯ ಗುರುನು. ನಾನು ಇವಾಗ ಅಶ್ವಥ್ ಶಿಷ್ಯ ಅಂತ ಹೇಳಿದ್ರು ನಂಗೇನು ಇದೆ ಅಲ್ಲ. ಅಶ್ವಥ್ ಹತ್ರ ಕಲ್ತಿರೋದು ನಾನು ಅವ್ರು ಪಾಠ ಹೇಳ್ಕೊಟ್ಟಿಲ್ಲ, ಗ್ರಹಿಸಿದ್ದೀನಿ. ಎಸ್, ನೀವು ಗ್ರಹಿಕೆ ಗ್ರಹಿಸಿ ಕಲ್ತು ಅಶ್ವತ್ಥಾಗಿ ದೊಡ್ಡ ದೊಡ್ಡ ಯಾರೇ ಆಗಲಿ ಸರ್, ಯಾವುದೋ ಥಿಯೇಟ್ರದ್ದು ನಂಗೆ ಒಂದು ಇನ್ಪುಟ್ ಕೊಟ್ಟರೆ, ನೀವು ಯಾವುದೋ ವಿಷಯ ಹೇಳಿದ್ರೆ ನಾನು ಗ್ರಹಿಸಿದ್ರೆ ನೀವು ಜ್ಞಾಪಕ ಬರ್ತೀರ. ನಾ ವಿಷಯ ಮಾತಾಡಿದಾಗ, ನಾನು ಭಾಷಣ ಮಾಡಿದಾಗ ನಾನು ಜ್ಞಾಪಿಸ್ಕೊಳ್ತಾ ಇದ್ದರೆ ನಾನು ಮನಸ್ಸಿನಲ್ಲಿ ನಾನು ಕೃತಜ್ಞ ಆಗ್ಬಿಡ್ತೀನಿ. ನಾನು ಅರ್ಥ ಆಗ್ತಿದ್ದೆ ನಿಮಗೆ. ಸೊ ಇದು ಇಷ್ಟು ಇಂಟೆನ್ಸ್ ಇದೆ. ನೀವು ಅಶ್ವಥ್ ಸರ್ ಕಂಪೋಸ್ ಮಾಡಿದ ಕೆಲವು ಹಾಡುಗಳ ಬಗ್ಗೆ ಮಾತಾಡೋಣ. ಕ್ಲಾಸಿಕ್ ಹಾಡುಗಳು. ಹೌದು. ಇದು ಹೇಳಿ ಹೋಗು ಕಾರಣ ಹೋಗುವ ಮೊದಲು ಲಕ್ಷ್ಮಣರಾವ್, ವಿ.ಆರ್. ಲಕ್ಷ್ಮಣರಾವ್. ಅದಕ್ಕೆ ನೀವು ಅರೇಂಜರು. ಅದು ರವಿ ಬೆಳಗೆರೆ ಒಂದು ಪ್ರೊಡ್ಯೂಸ್ ಮಾಡಿದಾಗ ನಾನು ತಿರ್ಗಾ ಅರೇಂಜ್ ಮಾಡಿದೆ ಅದನ್ನ. ಆ ಹಾಡು ತುಂಬ ಒಳ್ಳೆ ಹಾಡೋದು. ಬರೀ ಪಲ್ವಿ ಮಾತ್ರ ಹಾಡ್ತೀನಿ. ಹೇಳಿ ಹೋಗು ಕಾರಣ ಹೋಗುವ ಮೊದಲು, ನನ್ನ ಬಾಳಿನಿಂದ ದೂರಾಗುವ ಮೊದಲು, ಹೇಳಿ ಹೋಗು ಕಾರಣ ಹೋಗುವ ಮೊದಲು. ಇದು ಲಕ್ಷ್ಮಣರಾವ್ ಸಾಂಗು. ಇದು ವಾದ್ಯ ಸಮೇತ ಮಾಡಿದ್ದನ್ನು. ಅಶ್ವತ್ಥದು ಒಂದು ದೊಡ್ಡ ಒಳ್ಳೆ ಕಂಪೋಸಿಷನ್ ಅಂದರೆ ಜಿ ಎಸ್ ಎಸ್. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣು ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ. ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದಲ್ಲಿ ಬದುಕಿನಲ್ಲಿ, 4 ದಿನದ ಈ ಬದುಕಿನಲ್ಲಿ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಸಾಹಿತ್ಯದ ಬಗ್ಗೆ ಭಾಳ ಇಂಟೆನ್ಸ್ ಹೋಗೋರು, ಡೀಪಾಗಿ. ತುಂಬ ಸಂತೋಷವಾದ ಇದು ಅಂದರೆ ಅವ್ರದ್ದು ಒಂದು ತತ್ಪರತೆ ಅಂತಾರೆ, ಇನ್ವಾಲ್ವ್ಮೆಂಟ್, ಕಾರ್ಯ ತತ್ಪರತೆ. ಅವ್ರಿಗಿದ್ದಷ್ಟು ಯಾರಿಗೂ ಇಲ್ಲ. ಅದನ್ನು ನೋಡಿ ಟೆಂಪರ್ಮೆಂಟ್ ಅಂತ ಕಲ್ತ್ಕೊಬೇಕಾದ್ರೆ ಅವ್ರ ಹತ್ರ ಕಲಿಬೇಕು. ಆಮೇಲೆ ಅವ್ರು ಸ್ವಲ್ಪ ಬೆನ್ನು ತಟ್ಕೊಳ್ಳೋರು ಅವ್ರಿಗೆ. ಅವ್ರವ್ರೆ ಏನು ಚೆನ್ನಾಗಿದ್ದಾರೆ, ಅದ್ಭುತ ಮಾಡಿದ್ದೀರಿ ಅಂತ ಹೇಳ್ಬಿಡು, ಹಂಗೆ ಹೇಳ್ಬಿಡು, ಹೇಳ್ಕೊಳ್ಳೋರು. ಅವ್ರು ಬೇರೆಯವ್ರು ಯಾರಿದ್ದಾರೆ ಕೇರೇ ಇಲ್ಲ. ಅವರು ಒಂದು ರಿಸಲ್ಟ್ ಅವರಾಗಿ ಕೇಳ್ತಾ ಇರಲಿಲ್ಲ. ಭಾಳ ಮಜಾ ಇದೆ ನೋಡಿ. ಇವಾಗ ಅವ್ರು ಮಾಡಿದ ಹಾಡನ್ನು ಬೇರೆಯವ್ರ ಥರ ಕೇಳಿ ಬರೋ ಅಪ್ರಿಸಿಯೇಷನ್ನ ಹೇಳೋರು. ತುಂಬ ತಪ್ಪು ತಿಳ್ಕೊತಾರೆ ಜನ. ಹಾಗಲ್ಲ. ಒಬ್ಬ ಕಲಾವಿದ್ರ ಬಗ್ಗೆ ಗೊತ್ತಾಗುತ್ತೆ. ಏನಪ್ಪ ಅವನೇ ಹೊಗಳ್ಕೊಳ್ತಾನಲ್ಲ, ಅದು ಒಂದು ನಾನ್ಸೆನ್ಸ್ ಅನ್ಸುತ್ತೆ ಅದು. ಬಟ್ ಹಾಗಲ್ಲ, ಅವರು ಭಾಳ ಒಳಗೋಗ್ಬಿಡೋರು. ಒಳಗೋಗಿ ಹೊರಗೆ ಬರೋಕ್ಕಾಗ್ತಿರ್ಲಿಲ್ಲ. ಒಂದು ಝೋನ್ಗೆ ಹೋದರೆ ಆ ಝೋನಿಂದ ಹಿಂಗೆ ಬರೋಕ್ಕಾಗ್ತಿರ್ಲಿಲ್ಲ. ಅದೇ ಮೂಡ್ ಕ್ಯಾರಿ ಮಾಡೋರು. ಇವು ಕಾರಂತರು ಹಂಗೇನೆ. ಅವ್ರು ಕೂತಾಗ ಯಾವ್ದಾದ್ರು ಕೆಲಸಕ್ಕೆ ಕೂತಾಗ ತುಂಬ ಸಿಗರೇಟ್ಸ್ ಇದ್ದವರು ಅವರು. ಹೊರಗಡೆ ಪ್ರಭಾಸ್ ಸ್ಟುಡಿಯೋಲಿ ಹಿಂಗೆ ಕೂತಿದ್ರೆ ಮಾತಾಡ್ಸ್ತಿಲ್ಲ. ಅವ್ರ ಲೋಕನೇ ಬೇರೆ. ಸಾಮಾನ್ಯವಾಗಿ ನೀವು ಸುಮಾರು ಗ್ರೇಟ್ ಮ್ಯೂಸಿಷಿಯನ್ಸು ಯಾವುದೋ ಒಂದು ಝೋನ್ಗೆ ಹೋದರೆ ಆ ಝೋನಲ್ಲೇ ಇರೋರು.
ಒಂದು ಸ್ವಲ್ಪ ನನಗೂ ಇದೆ ಅದು ಸ್ವಲ್ಪ ಪ್ರಾಬ್ಲಮ್. ಅಂದರೆ ನನಗೆ ಇಷ್ಟಪಡ್ತೀನಿ ನಾನು ಆ ಝೋನಿಲ್ಲ. ನಾನು ಯಾವ್ದಾದ್ರು ಕಾರ್ಯಕ್ರಮಕ್ಕೆ ಹೋದಾಗ ನಾನು ಆ ಝೋನಿಂದ ಹೊರಗೆ ಬರೋದಿಲ್ಲ. ಅಂದರೆ ನಿರಾಸೆ ಆಯಿತು ಕಾರ್ಯಕ್ರಮ, ಸೂಸೈಡಲ್ ಟೆಂಡೆನ್ಸಿ ಬರ್ತದೆ. ಅಂದರೆ ಅಷ್ಟು ಬೇಜಾರಾಗುತ್ತೆ, ನೊಂದ್ಕೊಳ್ಳೋದು ಅಂತಾರಲ್ಲ, ಆ ಥರನೂ ಆಗಿದೆ. ನಾವು ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕೆ ಒಂದು 2 ಬಾರಿ ಅವ್ರ ಜೊತೆ ಅಮೇರಿಕಾಗೆ ಹೋಗಿದ್ದೀನಿ. ನಾವು ಅದನ್ನು ಪ್ರೋಗ್ರಾಮ್ ಆದಮೇಲೆ ಅದ್ರ ಬಗ್ಗೆ ವಿಮರ್ಶೆ ಮಾಡ್ಕೊತಾ ಇದ್ವಿ. ಸೊ ಏನು ತಪ್ಪಾಯಿತು, ಅವರು ತಪ್ಪಿದ್ರೆ ನಾನು ಹೇಳಿಬಿಡ್ತಾಯಿದ್ದೆ, ಇವತ್ತು ಸ್ವಲ್ಪ ಕೂಕೊಂಬಿಟ್ರಿ ಇವತ್ತು ನೀವು, ಇವತ್ತು ಅಷ್ಟು ಇದು ಚೆನ್ನಾಗಿಲ್ಲ. ನನಗೆ ಅವ್ರ ಕೆಲವು ಭಾಷೆ ಇತ್ತು ಅವ್ರದ್ದು, ಕೆಲವು ಪೇಟೆಂಟ್ ಲ್ಯಾಂಗ್ವೇಜ್. ನೀವು ಪ್ರಸಾದ್ ನೀವು ತೋಪ್ರಿ ಇವತ್ತು ಅಂತ, ತೋಪು ಅಂತ, ನಿಮ್ಮ ತೋಪು ಇವತ್ತು ಸರಿ ನುಡ್ಸಲ್ಲ ಇವತ್ತು ಅಂತ. ನಾನು ಆ ಕಡೆ ತಿಳ್ಕೊಂಡ್ಬಿಡ್ತಾಯಿದ್ದೆ. ಅವತ್ತು ಸರಿಗಿಲ್ಲ ಅಂದರೆ ನಾವು ಒಪ್ಕೋಬೇಕಲ್ಲ. ಚೆನ್ನಾಗಿದ್ದರೆ ಅದೇ ಕಪಾಲ ಕೊಟ್ಬಿಡೋರು ಖುಷಿಗೆ, ಮೇನ್ರಿ ನುಡ್ಸಿದ್ರಿ ಅಂತ ಏಟ್ ಬೀಳೋದು ನನಗೆ. ಅಂದರೆ ಆ ಥರ ತುಂಬ ಚೆನ್ನಾಗಿತ್ತು ಸರ್. ಆನಂದ ಸ್ವಾಮಿದು ಇವರು ಅಶ್ವತ್ಥದ ಒಂದು ಗಳಿಗೆ ಇದೆಯಲ್ಲ, ಅದ್ಭುತ ಗಳಿಗೆಗಳು. ಅದು ತಿರ್ಗಾ ನಾನು ಯಾವ ಪುಣ್ಯ ಮಾಡಿದ್ನೋ ಏನು ಗತಿ ನೋಡಿ. ಎಲ್ಲೋ ಕಾಕನಕೋಟೆ ಸಿನಿಮಾಲ್ ನೋಡಿದವ್ನು ಅಶ್ವತ್ಥನ ಭೇಟಿ ಆದೆ ಅಂದರೆ ಹೆಂಗಿದೆ ನೋಡಿ ಕನೆಕ್ಟಿವಿಟಿ. ಅದು ತುಂಬ ಅಶ್ವತ್ಥ ಅಂದರೆ ನಾನು ಹೇಳಿದ್ನಲ್ಲ, ಇವತ್ತಿಗೂ ಡೈಲಿ ಒಂದು ಸಲ ಜ್ಞಾಪಿಸ್ಕೊಳ್ತೀನಿ ನಾನು ಅಶ್ವತ್ಥನ. ಅಂದರೆ ಮಿಸ್ ಮಾಡೋಕ್ಕಾಗೋದಿಲ್ಲ. ಕುರುಬರೋ ನಾವು ಕುರುಬರು, ಏನು ಬಲ್ಲೇವರಿ ಒಳ ಕಾರುಬಾರು. ಅಶ್ವತ್ಥ ವೈಫ್ ನಿಜವಾಗ್ಲೂ ನಮಗೆ ದೇವರಂಥ ಫ್ಯಾಮ್ಲಿಯವರು. ಇವತ್ತಿಗೂ ಕಾಂಟ್ಯಾಕ್ಟಲ್ಲಿ ಇದ್ದೀವಿ ನಾವು. ಚಂದ್ರ ಆಂಟಿ ಹತ್ರ ಎಲ್ಲ ಮಾತಾಡ್ತಿರ್ತೀವಿ. ಅವರು ಮೊನ್ನೆಲ್ಲ ಅದ್ರ ಭಾಷೆ ಮಾಡಿದೆ, ಅಶ್ವತ್ಥ ಸಂಯೋಜನೆ ಬಗ್ಗೆ ಕೆಲವು ಅನಾಲಿಸಿಸ್ ಕೊಟ್ಟೆ ಸ್ಟೇಜಲ್ಲಿ. ಆವಾಗ ನಮ್ಮ ಮನೇಲಿ ಮಾಡಬೇಕು, ನಿಮ್ಮನ್ನು ಕರಿತೀನಿ, ಆಗ ಬನ್ನಿ. ಅಶ್ವತ್ಥದ ಸಂಯೋಜನೆಗಳು ಹೆಂಗಿರುತ್ತೆ, ಅವ್ರ ಪದಗಳನ್ನು ಹೆಂಗೆ ಬಳಸ್ತಾರೆ, ಅದನ್ನೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿದೆ ಅದನ್ನ. ಸೊ ತುಂಬ ಇಂಟ್ರೆಸ್ಟಿಂಗ್. ಬಟ್ ಅವ್ರು ಕೆಲಸಕ್ಕೆಲ್ಲ ಹೋಗೋರಲ್ಲ, ಹೆಂಗೆ ಮನೆ ಐ ಟಿ ಐಗೆ ಹೋಗ್ತಿದ್ರು, ಹೋಗ್ತಾ ಇಲ್ಲ ಸುಮ್ಮನೆ ಅಲ್ಲ ಅಟೆಂಡೆನ್ಸ್ ಹಾಕ್ಬಿಟ್ಟು ಬರೋರು. ಬಂದು ಇವಾಗ ನೀವು ತಮಾಷೆ ಅಂದ್ರಲ್ಲ, ಯಾವಾಗ ಲ್ಯಾಂಡ್ಲೈನು ತೆಗೆದಿಟ್ಬಿಡೋರು ಮಧ್ಯಾಹ್ನದೊತ್ತು ಮನೆ. ಲ್ಯಾಂಡ್ಲೈನ್ದು ಆ ರಿಸೀವರ್ ತೆಗೆದಿಟ್ಬಿಟ್ಟು ಮಲಗೋರು. ಫೋನೇ ತೆಗಿತಾ ಇರಲಿಲ್ಲ. 4:15 ಕಾಫಿ ಕುಡಿದ್ಮೇಲೆ ಫೋನು ತಿರುಗಿ ಕ್ಲೋಸ್ ಮಾಡಿದ್ರೆ 4:15 ಮೇಲೆ ಫೋನ್ ಮಾಡಬೇಕು. ಬೆಳಗ್ಗೆ ತೆಗಿತಾ ಇರಲಿಲ್ಲ. ಏನು ಮಾಡೋರು ಬೆಳಗ್ಗೆ ಹೊತ್ತು? ಮಧ್ಯಾಹ್ನ ಮಲ್ಕೊಂಬಿಡೋರು. ತಿರ್ಗಾ 4 ಗಂಟೆಗೆ ಏನಾರು ವರ್ಕ್ ಮಾಡ್ಬೇಕಾದ್ರೆ ಮ್ಯೂಸಿಕ್ ಬಗ್ಗೆ ವರ್ಕ್ ಮಾಡೋರು. ಪ್ರೋಗ್ರಾಮ್ಸ್ ಎಲ್ಲ ಲೇಟ್ರ್ ಇಯರ್ಸ್ ಪ್ರೋಗ್ರಾಮ್ ಬ್ಯುಸಿಯಾಗಿದ್ದು. ರೆಕಾರ್ಡಿಂಗ್ ಅವಾಗ ಮಡ್ರಾಸ್ಗೆ ಹೋಗಿ ಮಾಡ್ತಿದ್ದಾಗ ಆವಾಗ ಈ ಕಂಪೋಸ್ ಮಾಡೋದು ಕೂತ್ಕೊಳ್ಳೋದು. ಆಮೇಲೆ ಸ್ವಲ್ಪ ಹೊರಗಡೆ ಹೋಗೋರು, ಇದಕ್ಕೆಲ್ಲ ಸ್ವಲ್ಪ ಗೆಟ್ ಟುಗೆದರ್ಗೆಲ್ಲ ಹೋಗೋರು, ಗೋಷ್ಠಿಗಳು. ಅವ್ರದ್ದು ಸರ್ಕಲ್ ಇತ್ತು, ಚಿಂತಾಮಣಿ ಅಂತ ಒಬ್ಬರು ಭಾಳ ಒಳ್ಳೆ ಸ್ನೇಹಿತರಿದ್ರು ಅವ್ರಿಗೆ. ಅವ್ರ ಜೊತೆ ಮತ್ತು ಅದಾದಮೇಲೆ ಲಕ್ಷ್ಮಣರಾವ್, ವೆಂಕಟೇಶ್ ಮೂರ್ತಿ, ನಾನು ಬಾಲಿ ಎಲ್ಲ ಸೇರ್ತಾಯಿದ್ವಿ. ಅದು ತುಂಬ ಚೆನ್ನಾಗಿತ್ತು. ತುಂಬ ಸಂಗೀತದ್ದೇ ವರ್ಸಟೈಲ್ ನೋಡಿ ಅವರು. ಸಿನಿಮಾ, ರಂಗಭೂಮಿ, ಭಾವಗೀತೆ, ಭಕ್ತಿಗೀತೆ, ರಂಗಭೂಮಿನೂ ಅವ್ರದ್ದು ನೋಡಿ. ಅಶ್ವತ್ಥೇ ಹೇಳಿದ್ದೆ ಈ ಪದನ, ಫಂಕ್ಷನಲ್ ಸಾಂಗ್ಸ್ ಅಂತ ಬಿ ವಿ ಕಾರಂತ್ ಬಗ್ಗೆ ಹೇಳಿದ್ದು ಅಶ್ವತ್ಥದ್ದು ಹಾಡು ಸ್ವತಂತ್ರ, ನಾಟಕಕ್ಕೆ ಪೂರಕ. ನೋಡಿ ನಾಟಕದವ್ರು ಅದರಿಂದ ಹೇಳಿದೆ, ಹಾಡು ಸ್ವತಂತ್ರ. ಸುಮ್ಮನೆ ಹಾಡು ಕೇಳೋದು ಒಂದು ಹಾಡು ಕೇಳ್ಬೋದು ನೀವು, ನಾಟಕಕ್ಕೂ ಪೂರಕ ಅಶ್ವತ್ಥದ್ದು. ನಾಟಕಕ್ಕೆ ಸೀಮಿತ ಬಿ ವಿ ಕಾರಂತ್. ಹೊರಗೆ ಬಂದರೆ ಹಾಡು ಕೇಳೋಕ್ಕಾಗ್ತಿರ್ಲಿಲ್ಲ, ನೀವು ಸ್ವತಂತ್ರವಾಗಿ ಕೇಳೋಕ್ಕಾಗಲ್ಲ. ಅದು ನನಗೊಂದು ಒಳ್ಳೆ ಅನುಭವ ಆಯಿತು ನಿಮಗೆ. 88-89 ನಾನು ನಮ್ಮ ಫ್ರೆಂಡು ಚಂದ್ರು ಅಂತ ಬಾಂಬೆಗೆ ಹೋಗಿದ್ವಿ. ಆರ್ ಡಿ ಬರ್ಮನ್ ಮೀಟ್ ಮಾಡಿದ್ವಿ. ಆರ್ ಡಿ ಬರ್ಮನ್ ನಮ್ಮ ಫ್ರೆಂಡು ರೋನು ಮಜುಮ್ದಾರ್ ಅಂತ, ಭಾಳ ದೊಡ್ಡ ಕಲರ್, ಭಾಳ ಇಂಟರ್ನ್ಯಾಷನಲ್ ಆರ್ಟ್. ಅವ್ನು ಕರ್ಕೊಂಡು ಹೋದ್ರೆ ಅವಾಗೆಲ್ಲ ಸ್ಟುಡಿಯೋಲ್ಲೇ ದಮ್ ಹೊಡಿಯೋರು. JKV ಸ್ಟುಡಿಯೋಲ್ಲೇ ದಮ್ ಹೊಡಿತಾಯಿದ್ರು ಆ ಟೈಮಲ್ಲಿ. ದಮ್ ಹೊಡ್ಕೊಂಡು 555 ಹೊಡ್ಕೊಂಡು ಬಂದರು. ನಾನು ಆವಾಗ ವೈದಿಕ ಜೊತೆ ವರ್ಕ್ ಮಾಡ್ತಾಯಿದ್ದೆ ಇಲ್ಲಿ. ಎಲ್ ವೈದ್ಯನಾಥನ್. ಅವ್ರದ್ದು ಅವ್ರ ತಮ್ಮ ಎಲ್ ಸುಬ್ರಹ್ಮಣ್ಯಮ್ದು ಕಾನ್ವರ್ಸೇಷನ್ ಅಂತ ಆಲ್ಬಮ್ ಇತ್ತು. ಅದು CD ತೊಗೊಂಡು ನನ್ನ ಕ್ಯಾಸೆಟ್ ತೊಗೊಂಡು ನನ್ನ ಜೇಬಲ್ಲಿ ಇಟ್ಟಿತ್ತು. ಆರ್ ಡಿ ಬರ್ಮನ್ ಮೀಟ್ ಮಾಡಿದಾಗ ಇವನು ಮೈಸೂರು, ಬೆಂಗಳೂರು, ಕರ್ನಾಟಕ ಫೇಮಸ್ ಆರ್ಟಿಸ್ಟು ಅಂತ ಪರಿಚಯ ಮಾಡ್ತಾರೆ ಆರ್ ಡಿ ಬರ್ಮನ್ ನಮ್ಮನ್ನ. ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಎಷ್ಟು ಸರಳತೆ ಅದಕ್ಕೆ ವ್ಯಕ್ತಿತ್ವ. ಇವತ್ತು ತಪ್ಪದ ದಿವಸ ಬಂದಿದ್ದೀರಾ ಅಂದರು ನಮಗೆ. ಇವತ್ತು ನಿಮಗೆ ಒಳ್ಳೆಯ ದಿವಸ ಅಲ್ಲ, ನೀವು ಬಂದಿರೋ ದಿವಸ. ಇವತ್ತು ನಾನು ಒಂದು ಸಿಚುಯೇಷನ್ ಸಾಂಗ್ ಮಾಡ್ತಿದ್ದೀನಿ ಅಂತ. ಸಿಚುಯೇಷನ್ ಸಾಮಾನ್ಯವಾಗಿ ಒಬ್ಬ ಸಂಗೀತಗಾರ ಏನು ಅಪೇಕ್ಷೆ ಪಡೋದು, ಒಂದು ಮಾಧುರ್ಯ ಪ್ರಧಾನವಾದ ಗೀತೆ ಅಲ್ವಾ. ನೀವು ಒಂದು ಹಾಡು ಅಂದರೆ ಮಾಧುರ್ಯ ಪ್ರಧಾನ ಗೀತೆಗೆ. ಅದು ಸಿಚುಯೇಷನ್ಗೆ ಅಂದರೆ ಹೋಲಿ ಹಬ್ಬದ ಹಾಡು, ಡಬ 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 ಸೌಂಡ್ ಇರುತ್ತೆ. ಫಿಲ್ಮಿಗೆ ಏನು ಬೇಕೋ ಮಾಡಿರ್ತಾರೆ.
ಅವ್ರು ನಮ್ಮನ್ನು ನೋಡಿ ನಾವು ಮ್ಯೂಸಿಷಿಯನ್ಸು ತುಂಬ ದೊಡ್ಡ ಮ್ಯೂಸಿಷಿಯನ್ಸು ನಿಮ್ಗೆ ಇಷ್ಟ ಆಗ ಆಮೇಲೆ ಅಡಿಮಂಗ್ ಹೇಳಿದೆ ನಾವು ಬಂದಿರೋದು ನಿಮ್ಮನ್ನು ನೋಡೋಕ್ಕೆ ನಿಮ್ಮ ಮೇಕಿಂಗ್ ನೋಡೋಕ್ಕೆ ಬಂದಿದ್ದೀವಿ ನಾವು. ಸೊ ಎಲ್ಲ ಕಲಾವಿದರನ್ನು ಮೀಟ್ ಮಾಡಿದ್ವಿ. ಆಮೇಲೆ ನಾನು ಕ್ಯಾಸೆಟ್ ನೋಡಿದ್ರು. ವಾಟ್ ಇಸ್ ದಟ್ ಕ್ಯಾಸೆಟ್ ಅಂದರು. ಕನ್ವರ್ಸೇಷನ್ ಅಂತ ಎಲ್ ಸುಬ್ರಹ್ಮಣ್ಯಂ ನುಡಿಸ್ಯಾರೆ, ಇನ್ನೊಬ್ಬ ಫ್ರೆಂಚ್ ವೈಲಿನಿಸ್ಟ್ ನುಡಿಸ್ಯಾರೆ. ಅದು ತೊಗೊಂಬಂದೆ. ವೈದಿ ಹೇಳಿದರು, ಅವರು ವೈದಿ ಮಾಸ್ಟ್ರು ಕೇಳಿಸಿದ್ರು ನಮಗೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅದು. ಸೊ ಎಲ್ಲಿ ಸಿಗುತ್ತೆ ಇಲ್ಲಿ? ನಾನು ಹೇಳಿದೆ ಐ ಬಾಟ್ ದಟ್ ಇನ್ ಮ್ಯೂಸಿಕ್ ಇಂಡಿಯಾ ಶಾಪ್ ಅಂತ. ಇಫ್ ಯು ವಾಂಟೆಡ್ ಯು ಕ್ಯಾನ್ ಟೇಕ್ ಇಟ್ ಅಂತ ಅವ್ರಿಗೆ ಕೊಡೋಕ್ಕೆ ಹೋದೆ. ತೊಗೊಳ್ಳಿಲ್ಲ. ಆ ಸ್ಟುಡಿಯೋ ಬಾಯ್ನ ಕರೆದು ಈ ಕ್ಯಾಸೆಟ್ ನೋಡಿಬಿಟ್ಟು ತೊಗೊಂಬೋಗು ಅಂತ ತರಿಸಿ ಅವ್ರು ಇಟ್ಕೊಂಡ್ರು. ಆರ್ ಡಿ ಬರ್ಮನ್ ಅಂದರೆ ಕಲಿಯೋಕೆ ಅಷ್ಟು ಆಸಕ್ತಿ ಅವ್ರಿಗೆ. ಅಲ್ಲಿ ಕೇಳು ತುಂಬ ಈ ಕೇಳ್ಮೆ ಇದೆಯಲ್ಲ, ಕೇಳ್ಮೆ ನಾ ಹೇಳಿದ್ನಲ್ಲ, ಕೇಳ್ಮೆ ಭಾಳ ಇಂಪಾರ್ಟೆಂಟು. ಈ ಕೆಲವು ಹಾಡುಗಳು ಏನು ಗೊತ್ತಾ ಪರಮವ್ರೆ, ನಮ್ಮ ಕಲಾ ಪ್ರಪಂಚದಲ್ಲಿ ಅನುಕರಣೆ ಅಪರಾಧ, ಅನುಸರಣೆ ಒಳ್ಳೆಯದು. ಅನುಕರಿಸುವುದಿದೆಯಲ್ಲ ತಪ್ಪು. ಮಿಮಿಕ್ರಿ ಇಸ್ ರಾಂಗ್, ರೆಪ್ಲಿಕೇಶನ್ ಇಸ್ ರಾಂಗ್, ಇಮಿಟೇಟಿಂಗ್. ಗೆಟಿಂಗ್ ಇನ್ಸ್ಪೈರ್ಡ್ ಈಸ್ ಫ್ಯಾಂಟಾಸ್ಟಿಕ್. ನನಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಮ್ದು ಎದೆ ತುಂಬಿ ಹಾಡಿದಂಗೆ ಹೋದಾಗ ಲೈಟ್ಸ್ ಆಫ್ ಆದಾಗ ನಾನು ಮಾತಾಡ್ತಾಯಿದ್ವಿ ಮ್ಯೂಸಿಕ್ ಬಗ್ಗೆ. ನಂಗೆ ಮದನ್ ಮೋಹನ್ ಬಗ್ಗೆ ಅವ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತಾಯಿದ್ವಿ. ಮಾತಾಡ್ತಿದ್ದಾಗ ನಾವು ಒಂದು ಮಾತು ಹೇಳಿದೆ ಅವ್ರಿಗೆ, ಎಸ್ ಪಿ ಸರ್ ನನಗೆ ಒಂದು ಸ್ಟೇಟ್ಮೆಂಟ್ ಬಂದಿದೆ, ನಿಮ್ಗೆ ಹೆಂಗೆ ಅನಿಸುತ್ತೆ ಹೇಳಿ ಅಂತಂದ್ಬಿಟ್ಟು. ಒಬ್ಬ ಯಾರಿಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ವ್ಯಾಕರಣ, ಹಿಂದೂಸ್ತಾನಿ ಸಂಗೀತದ ನೆಮ್ಮದಿ, ಪಾಶ್ಚಾತ್ಯ ಸಂಗೀತದ ವಿಜ್ಞಾನ ಮತ್ತು ಶಿಸ್ತು ಮೂರು ಇದ್ದರೆ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಆಗ್ತಾರೆ. ಲೈಟ್ಸ್ ಆನ್ ಆಯಿತು, ಸೆಟ್ಟಿಗೆ ಬಂದು ಕೂತ್ವಿ. ಪ್ರಸಾದ್ ಟೆಲ್ ಯುವರ್ ಸ್ಟೇಟ್ಮೆಂಟ್, ಲೆಟ್ ಬಿಕಮ್ ಎ ಕೊಟೇಶನ್ ಅಂತಂದರೆ ಎಷ್ಟು ಚೆನ್ನಾಗಿದೆ. ಫಾರ್ ರೆಕಾರ್ಡಿಂಗಲ್ಲಿ ಅದಿದೆ, ರೆಕಾರ್ಡ್ ಆಗಿದೆ, ದಾಖಲಾತಿ ಇದೆ ಅದು. ಆಮೇಲೆ ನೀವು ನನ್ನ ಕಾಲು ಎಳಿಯೋಕ್ಕೆ ಮಾತಾಡಿದ್ರು ಬಾಲಸುಬ್ರಹ್ಮಣ್ಯಂ, ನಿಮ್ಮ ಪ್ರಕಾರ ಯಾರು ಅಂದರು. ಸಿನಿಮಾ ಸಂಗೀತದಲ್ಲಿ ನನ್ನ ಪ್ರಕಾರ ಇಳೆಯರಾಜ ಮೂರಿಗೂ ಗೊತ್ತಿದೆ, ಮಾಡ್ತಾರೆ. ಆರ್ ಡಿ ಬರ್ಮನ್ ಆದರೆ ಅಂದರು. ಅವರು ಒಂದು ಹೊಸ ಶಬ್ದ ವಿನ್ಯಾಸ ಮಾಡಿದ್ದಾರೆ. ಈಸ್ ಎ ರೆವಲ್ಯೂಷನ್ ಆನ್ ಸೌಂಡ್ ಅಂತ ಹೇಳಿದೆ ಅವರಿಗೆ ಇಂಗ್ಲೀಷಲ್ಲಿ. ಒಂದು ಈ ಡಿಸೈನ್ಡ್ ಎ ನ್ಯೂ ಸೌಂಡ್ ಅಂತ. ಇವಾಗ ಇತ್ತೀಚೆಗೆ ನ್ಯೂ ಸೌಂಡ್ ಡಿಸೈನ್ ಮಾಡೋದು ರೆಹಮಾನ್. ಇವಾಗ ಅದನ್ನೆಲ್ಲ ಅನುಕರಣೆ ಮಾಡಿ ಇವಾಗ ಕನ್ನಡ ಸಿನಿಮಾಲ್ಲೂ ಬರುತ್ತೆ, ಎಲ್ಲವೂ ಬರುತ್ತೆ. ಫಸ್ಟು ಟೆಕ್ನಿಕಲಾಗಿ ಹೇಳೋದಾದರೆ ರೆಹಮಾನ್ ಒಂದು ಕ್ರಾಂತಿ ಮಾಡಿಬಿಟ್ಟ. ಸೊ ಫಿಲಮ್ ಇಂಡಸ್ಟ್ರೀಲಿ ಅದನ್ನು ನಾವು ಎಲ್ಲದಕ್ಕೂ ಟೆಕ್ನಿಕಲಿ ಎಲ್ಲ ಬೆಳೆಸಿದೆಯಲ್ಲ. ಇವಾಗ ನೀವು ಡಿಜಿಟಲ್ ಕ್ಯಾಮ್ರಲ್ಲಿ ನೀವು ನಾನು ತೆಗಿತಾ ಇದ್ದೀರ, ಮುಂಚೆ ಹ್ಯಾಂಡಿ ಕ್ಯಾಮಲ್ಲಿ ತೆಗೆದಾಗ ಇವಾಗ ಅಡ್ವಾನ್ಸ್ಮೆಂಟ್ ಇದೆಯಲ್ಲ. ಸೊ ಹಾಗಾಗಿ ಪ್ರತಿಯೊಂದರಲ್ಲೂ ಅಪ್ಡೇಷನ್ ಅಂತ ಇದೆಯಲ್ಲ, ಅದು ಕೆಲವೇ ಜನ ಅಪ್ಡೇಷನ್ ಮಾಡೋದು. ರೆಹಮಾನ್ ಮಾಡ್ತಾನೆ ಆ ಥರ. ಕೆಲವು ಬರೀ ಮ್ಯೂಸಿಕ್ಗೆ ಸೋಗ್ ಹಾಕೊಂಡು ಮಾಡಿರ್ತಾರೆ, ಪ್ರೆಸೆಂಟೇಷನ್ ಬಗ್ಗೆ ಗೊತ್ತಿರಲ್ಲ. ವಸ್ತು ಇರುತ್ತೆ, ಅದಕ್ಕೆ ಬ್ಯಾಕ್ ಡ್ರಾಪ್ ಇರಲ್ಲ. ಇವಾಗ ಇದಕ್ಕೆ ಈ ಸ್ಕ್ರೀನ್ ಹಾಕಿದ್ರೆ ಗಣೇಶ ಚೆನ್ನಾಗಿ ಕಾಣೋದು, ಇದೊಂದೇ ಇದ್ರೆ ಚೆನ್ನಾಗಿ ಕಾಣಲ್ಲ ಅಲ್ವಾ. ಒಂದು ಬ್ಯಾಕ್ ಡ್ರಾಪ್ ಇರಬೇಕು, ಹಿನ್ನೆಲೆ ಇರಬೇಕು. ನಾನು ಆ್ಯಕ್ಚುಲಿ ಹುಟ್ಟಿದ್ದು 1960 ಮಾರ್ಚ್ 15 ಮಂಡ್ಯ ಶುಗರ್ ಟೌನ್ ಆಸ್ಪತ್ರೆ, ಡಯಾಬಿಟಿಸ್ ಪೇಷೆಂಟು. ಶುಗರ್ ಟೌನ್ ಆಸ್ಪತ್ರೆಯಲ್ಲಿ ಹುಟ್ಟಿದ್ದು, ಇವಾಗ ಶುಗರ್ ಪೇಷೆಂಟು ಕೂಡ, ನಿಜ ಅದು, ಕಟು ಸತ್ಯ. ಆಮೇಲೆ ಶಿಕ್ಷಣ ಎಲ್ಲ ಮೈಸೂರಲ್ಲಿ ಸರಸ್ವತಿ ಶಿಶುವಾರ, JSS ವಿದ್ಯಾರ್ಥಿ, ಶಾರದಾ ವಿಲಾಸ್ ವಿದ್ಯಾರ್ಥಿ, ಮರಿಮಲ್ಲಪ್ಪ, ಯುವರಾಜ. ಅಲ್ಲಿಗೆ ಫುಲ್ ಸ್ಟಾಪ್ ಆಗಿದೆ. BSc ಪಾಸ್ ವಿತ್ ಹೈ ಡಿಫಿಕಲ್ಟಿ ಅಂತ, BSc PhD ಅಂತ ಕರಿತೀನಿ. ಪಾಸ್ ವಿತ್ ಹೈ ಡಿಫಿಕಲ್ಟಿ. ಸೊ ಅಷ್ಟು ದಿವಸ ನಮಗೆ ಹೈಸ್ಕೂಲಿಂದನೇ ಸಂಗೀತದ ಹುಚ್ಚಿತ್ತು. ನಾನು 11 ವರ್ಷ ಇದ್ದಾಗ ಮ್ಯಾಂಡ್ಲಿನ್ ನುಡ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾ ಹೆಂಗೆ ಮ್ಯಾಂಡ್ಲಿನ್ ಸ್ಟಾರ್ಟ್ ಆಯಿತು ಅಂದರೆ, ಮೈಸೂರಲ್ಲಿ ತುಂಬ ಮ್ಯಾಂಡ್ಲಿನ್ ನುಡ್ಸೋರು. ಮೈಸೂರಲ್ಲಿ ಮ್ಯಾಂಡ್ಲಿನ್ ಕಾರಣ ಅನಂತ ಸ್ವಾಮಿನೇ, ಮೈಸೂರಿನ ಸ್ವಾಮಿಯವರು. ಅವ್ರನ್ನ ನೋಡಿ ನಮ್ಮ ಗುರುಗಳು ಕಲಿತು ಅವರೆಲ್ಲ ಪಾಠ ಹೇಳ್ಕೊಡೋಕ್ಕೆ ಶುರು ಮಾಡಿದ್ರು. ನಮ್ಮ ಗುರುಗಳು ಅದ್ಭುತವಾದ ಪ್ಲೇಯರ್ ಆಗಿದ್ದರು. ಒಳ್ಳೆ ಮನುಷ್ಯ, ಟೀಚರು. ನಮ್ಗೆ ತಿಂಡಿನೂ ಕೊಡಿಸ್ಬಿಟ್ಟು ಪಾಠ ಹೇಳ್ಕೊಡೋರು. ಆ ಥರ ವೀಣಾ ಮೇಷ್ಟ್ರು ಇಷ್ಟ, ಇವರು ಅಷ್ಟೇ, ಈಗ ಆ ಥರ. ಅದಾದಮೇಲೆ ಬುಲ್ಬುಲ್ ತರಂಗ್ ಅಂತ ಒಂದು ಇನ್ಸ್ಟ್ರೂಮೆಂಟ್ ಇದೆ, ನೋಡಿರ್ತೀರ, ಇದು ಶಾಯ್ಬಾಜಾ ಥರ. ಅದು ನಮ್ಮ ಮನೆಗೆ ತಂದರು. ಎದುರುಗಡೆ ಒಬ್ಬರು ಕ್ರಿಶ್ಚಿಯನ್ ಕಮ್ಯುನಿಟಿ ಇತ್ತು, ಸುರೇಶ್ ಅಂತ ಅವ್ರ ಹೆಸರು. ಅವರು ಇಟ್ಕೊಂಡಿದ್ರು. ನಮ್ಮ ಅಂಕಲ್ಲು ನರಸಿಂಹನ್ ಅಂತ, ಅವರು ತೊಗೊಂಬಂದಾಗ ಇಮ್ಮಿಡಿಯೇಟಾಗಿ ನಾನು ಹಮ್ರಾಜ್ ಸಾಂಗ್ ನೋಡಿಸಿದೆ, ಲೀಲೆಗೆ ಗಂಟಿತ್ತಲೆ. ನೀಲೆ ಗಗನ್ ಕೆ ತಲೆ ಧರ್ತಿ ಕಾ ಪ್ಯಾರ್ ಪಲೆ. ಟ್ಯಾಲೆಂಟ್ ನೋಟಿಸ್ ಮಾಡೋದು ಸಂಗೀತ ಇದೆ. ಅಷ್ಟೊತ್ತಿಗೆ ನಮ್ಮ ಅಣ್ಣ ಫ್ಲೂಟ್ ಕಲಿಯೋಕ್ಕೆ ಸ್ಟಾರ್ಟ್ ಮಾಡ್ದೆ. ಅವನು ಫಸ್ಟ್ ಪಾಠಕ್ಕೆ ಹೋದ ನಮ್ಮ ಗುರುಗಳ ಹತ್ರ. ವಿ ದೇಶಕಾಚಾರ್ ಅಂದರೆ ಯಾರು ಅಂದರೆ ಸಾಕ್ಷಾತ್ ವೀಣಾ ದೊರೆಸ್ವಾಮಿ ಅವರವರು ತಮ್ಮ.
ನಾನು ಯಾವ ಬಾಣಿಗೆ ಸೇರಿದ್ದೀನಿ ಅಂದರೆ ವೀಣಾ ವೆಂಕಟಗಿರಿಯಪ್ಪ ಅವರ ಬಾಣಿಗೆ, ಅಂದರೆ ಶಾಸ್ತ್ರೀಯವಾಗಿ. ಅಂದರೆ ಅದನ್ನು ಉದ್ಧಾರ ಮಾಡಲಿಲ್ಲ, ಇವಾಗ ಅದಕ್ಕೆ ಜಂಬುವಾಗಿ ಹೇಳ್ಕೊಳ್ಳಿಕ್ಕೆ ಆಗಲಿಲ್ಲ. ನಾನು ಬಂದಿರೋದು ಲೈಟ್ ಮ್ಯೂಸಿಕ್ಕಿಗೆ. ಸೊ ಕ್ರಿಯೇಟಿವ್ ಮ್ಯೂಸಿಕ್ಕಿಗೆ ಬಂದುಬಿಟ್ಟೆ ನಾನು. ಸೊ ವೀಣೆ ಅಭ್ಯಾಸ ಆಗ್ತಾಯಿತ್ತು. ಈ ಮ್ಯಾಂಡ್ಲಿನ್ನು, ಬುಲ್ಬುಲ್ ತರಂಗು ಇವೆಲ್ಲ ನುಡಿಸ್ತಾಯಿದ್ವಿ. ಕಾಂಪಿಟೇಷನಲ್ಲಿ ಯಾರೋ ಒಬ್ಬರು ಹೊಸ ಮ್ಯಾಂಡ್ಲಿನ್ ತಂದಿದ್ದ, ನಮಗೆಲ್ಲ ದುಡ್ಡೇ ಇರ್ತಿರ್ಲಿಲ್ಲ. ನಮ್ಗೆ 55 ರೂಪಾಯಿ ಕೊಟ್ಟು ಮ್ಯಾಂಡ್ಲಿನ್ ತೊಗೊಂಡಿದ್ದು. ಅದು ತೊಗೊಂಡು ನುಡಿಸ್ಬಿಟ್ಟು ಇದ್ದಿದೆಯಲ್ಲ ಬಲೆ ಹುಚ್ಚ ಸಾಂಗು, ಏನೇ ಚುಬ್ಬಿ ತುಂಬ ಕೊಬ್ಬಿ ನನ್ನ ದೇವತೆ, ಈ ಹಾಡು ನುಡಿಸ್ಬಿಟ್ಟು ನಂಗೆ ಪ್ರೈಸ್ ಬಂದುಬಿಡ್ತು. ಪಾಪ ಅವ್ನು ಚೆನ್ನಾಗೇ ನುಡಿಸ್ತಾ ಇದ್ದ, ನಂಗೆ ಮತ್ತೋಗಿದೆ ಹಾಡು, ಬೇರೆ ಹಾಡು ನುಡಿಸ್ತೀನಿ. ಓಕೆ. ಸೊ ಹಂಗಾಗಿ ಇವೆಲ್ಲ ನಮ್ಗೆ ಭಾಳ ಒಳ್ಳೆ ಇನ್ಸ್ಪಿರೇಷನ್. ಆಮೇಲೆ PUCಲೆಲ್ಲ ಕಾಂಪಿಟೇಷನ್ಸ್ಗೆ ಹೋಗೋದು, ಮತ್ತು PUC ಹುಚ್ಚಿನ ಥರ ಪ್ರಾಕ್ಟೀಸ್ ಮಾಡಬೇಕು. ಅಂದರೆ ಆವಾಗಿನ ಟೈಮಲ್ಲಿ ಒಂದು ಎಕ್ಸಾಮ್ ನಾಳೆ ಇದೆ ಅನ್ಬೇಕಾದ್ರೆ 4 to 5 hours ಪ್ರಾಕ್ಟೀಸ್ ಮಾಡಬೇಕು. ನಮ್ಮ ಅಣ್ಣನೂ ಮಾಡೋದು, ನಾನು ಮಾಡ್ತಾಯಿದ್ದೆ. ಅದು ಆ ಹುಚ್ಚತನ ಇದೆಯಲ್ಲ ಚೆನ್ನಾಗಿ. BSc ಬಂದಾಗ ಯೂತ್ ಫೆಸ್ಟಿವಲ್ ಕಾಂಪಿಟೇಷನು ಎಲ್ಲ ಕಾಂಪಿಟೇಷನ್ಸ್ಗೆ ಹೋಗ್ತಾಯಿದ್ವಿ. ಬಟ್ ನಾನು ಕಾಂಪಿಟೇಷನ್ಗೆ ಹೋಗಿ ಕಾಂಪಿಟೇಟರ್ ಆದಾಗ ಪ್ರೈಸ್ ಬರ್ತಿರ್ಲಿಲ್ಲ. ನಾನು ಡೈರೆಕ್ಟ್ ಮಾಡ್ತಾಯಿದ್ದೆ ಗ್ರೂಪ್ ಸಾಂಗಿಗೆ, NI ಕಾಲೇಜ್ ಜೇಸಿಗೆ. ಅವ್ರಿಗೆ ಬರೋ ಶೀಲ್ಡು. ನೀವು ಪರ್ಫಾರ್ಮಾಗಿ ಓದಕ್ಕೆ ಬರ್ತಾ ಇರಲಿಲ್ಲ. ಓಕೆ, ಡೈರೆಕ್ಟ್ ಮಾಡ್ತಿದ್ದಕ್ಕೆ ಬರೋ NIನವರು ಇವತ್ತಿಗೂ ಎಲ್ಲ ಅಮೇರಿಕನ್ ಬಂದವರು ಇವತ್ತಿಗೂ ಫ್ರೆಂಡ್ಸ್ ಇದ್ದಾರೆ. ಅವರೆಲ್ಲ ಇವತ್ತಿಗೂ ನಮ್ಮ ಪ್ರಸಾದ್ ಅಂದರೆ ಜ್ಞಾಪಿಸ್ಕೋತಾರೆ ಅವರು. ಆ ಥರ ಕಾಂಟ್ಯಾಕ್ಟ್ಸು. ಆಮೇಲೆ 79 ನನ್ನ ಕ್ಲಾಸ್ಮೇಟು HS ವೇಣುಗೋಪಾಲ್ ಅಂತ, ಗೋಕುಲಂ ವಿದ್ಯಾಲಯ ಅಂತಿದೆ. ಅವನು ನಾನು ಕ್ಲಾಸ್ಮೇಟ್ಸು. ಅವನು ಬೆಂಗಳೂರು ಇಂಡಿಯನ್ ಬ್ಯಾಂಕಿಗೆ ಕೆಲಸ ಸಿಕ್ತು. ಅವನು ನನ್ನ ಕರೆಸ್ದ. ರೂಮ್ ನಂಬರ್ 24 ಚಾಮರಾಜಪೇಟೆ, ಮೆಜೆಸ್ಟಿಕ್ ಹೋಟ್ಲು, ಮಿತ್ರ ಸ್ಟೋರ್ಸ್ ಎದುರಿಗೆ, ಕರ್ನಾಟಕ ಬೇಲ್ ಇದೆಯಲ್ಲ ಹತ್ತಿರ ಇಲ್ಲ, ಅಲ್ಲಿ ಕಲಗಳಿಗೆ. ನೀವು ನಂಬ್ತಿರೋ ಬಿಡ್ತಿರೋ ಬೈಟು ಬಂದು ತಿನ್ಕೊಂಡು ಒಂದು ಸ್ವಲ್ಪ ರಾತ್ರಿ ಎಲ್ಲ ಊಟನೂ ಸಿಗ್ತಾಯಿಲ್ಲ ನಮಗೆ. ಪ್ರಾಕ್ಟೀಸು ರಾತ್ರಿ 2 ಗಂಟೆ 3 ಗಂಟೆ ಮಾಡ್ತಾಯಿದ್ವಿ. ಶ್ರುತಿ ಭಾವಗೀತೆ ತಂಡ ಅಂತ ಮಾಡಿದ್ವಿ. ಅಲ್ಲಿ ನಮ್ಮ ಗೋಪಿ, ಜೋಸೆಫು, ವಿಜಯ್ ಹಾವನೂರು, ಅದೇ ವಾಸುದೇವ್ ಜೋಶಿ, ವಿನಾಯಕ್ ಜೋಶಿ ಅಪ್ಪ, ಅವು ಎಲ್ಲ ಅವನೇ ಈ ಪಾಪದ್ದೇದಾರ. ಅದಕ್ಕೆ ಒಂದು ಟೇಪ್ ರೆಕಾರ್ಡ್ ಇಟ್ಕೊಂಡು ನಾವು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಅವನೇನು ಮ್ಯೂಸಿಕ್ ಏನು ಬರ್ತಿರಲಿಲ್ಲ. ಅವನದು ಏನೋ ಒಂದು 2-3 ಲಿರಿಕ್ಕು, ಕಲಾ ರಸಿಕ ಸಾಗರಕ್ಕೆ ನಮ್ಮ ಕೋಟಿ ನಮ್ಮ, ಅವನೇ ಬರ್ದಿದ್ದ. ಅದು ಭಾಳ ಫೇಮಸ್ ಆಗಿಬಿಟ್ಟು ಯಾರೋ ಕುವೆಂಪುನ ಯಾರೋ ಬರ್ತಿದ್ರು ಅಂದ್ಕೊಂಡು ಹೊಡಿತಾ ಇದ್ದರು. ಅದು ಒಂದು ಬ್ಯೂಟಿಫುಲ್ ಮೊಮೆಂಟ್. ಆವಾಗ ಆಮೇಲೆ ಯಶವಂತ್ ಹಳಿಗುಂಡಿ ಬಂದರು ಅಲ್ಲಿಗೆ. ಹಂಗಂಗೆ ಅಲ್ಲಿಗೆ ಚಂದ್ರು ಬರೋಕ್ಕೆ ಶುರು ಮಾಡಿದ್ರು. ಚಂದ್ರುವಿಂದ ನನಗೆ ಪ್ರೊಫೆಷ್ನಲ್ ಫೀಲ್ಡಿಗೆ ಬಂದೆ. ರತ್ನಮಾಲಾ ಪ್ರಕಾಶು, ಶ್ಯಾಮಲಾ ಬಾವೆ, ಅಶ್ವತ್ತು, ಅನಂತ್ ಸ್ವಾಮಿ. ಚಂದ್ರು ಬಂದು ಭಾಳ ಪವರ್ಫುಲ್. ಇಲ್ಲ, ಯಾವ ಚಂದ್ರು? ಲಂಡನ್ ಚಂದ್ರು ಅಂತ, ತುಂಬ ದೊಡ್ಡ ಕಲಾವಿದ. ಅವ್ರ ಮಗಳು ಅಂಬಿಕಾ ಅಂತ, ಗ್ಲೋಬಲ್ ಆರ್ಟಿಸ್ಟು. ಇವಾಗ ವೇಣುಗೋಪಾಲು ಅಷ್ಟೇ, ವೇಣುಗೋಪಾಲ್ದು ಮಾಡ್ಬೇಕಾಯ್ತು. ನೀವು ತುಂಬ ಡ್ಯಾನ್ಸ್ಗೆಲ್ಲ ತುಂಬ ನುಡಿಸ್ತಾ ಇದ್ದ. ಕಚೇರಿಗಳು ಏನು 300 ಜನ ಸ್ಟೂಡೆಂಟ್ಸ್ ಇದ್ದಾರೆ ವೇಣುಗೆ. ಒಳ್ಳೆ ಸಂಸ್ಥೆ ಅದು. ಅವನು ನನಗೆ ಕಾರಣ. ಅವರಿಬ್ಬರು ಅನ್ನದಾತರು. ದೇವ್ರ ಫೋಟೋ ಅಕಸ್ಮಾತ್ ಮರ್ತುಬಿಟ್ರು ನಮ್ಮ ಮನೇಲಿ ಅವರಿಬ್ಬರು ಫೋಟೋ ಇಡ್ಬೋದು ನಾನು. ಅಂದರೆ ಇಲ್ಲಿ ಸ್ಕ್ಯಾನ್ ಆಗ್ಬಿಟ್ಟಿದೆ, ಅದರಿಂದ ತೊಂದರೆ ಇಲ್ಲ. ಅಲ್ಲೇ ಪ್ರಿಂಟ್ ಆಗ್ಬಿಟ್ಟಿದೆ. ನಂಬಿದವರ ಮನೆಯಲ್ಲಿ ಗುರುವೇ ತುಂಬಿ ತುಳುಕಾಡುವೋನೆ, ಮಂಗಳಾರತಿಯ ಬೆಳಗೀರೆ ಮಾದೇವನಿ. ನಾನು ಹಿಂತಿರುಗಿ ಮುಂದೆ ಹೋಗೋದು. ನಾನು ಎಲ್ರಿಗೂ ತುಂಬ ಎಂಕರೇಜ್ ಮಾಡಿದವರು ಇದ್ದಾರೆ. ಯಾರನ್ನೂ ನನಗೆಲ್ಲೂ ಡಿಫ್ರೆನ್ಸಸ್ ಬಂದಿಲ್ಲ ಯಾರ ಹತ್ರನೂ. ಡಿಫ್ರೆನ್ಸಸ್ ನನ್ನ ಕಟುತನಕ್ಕೆ ಕೆಲವರು ಮಿಸ್ಟೇಕ್ ಮಾಡ್ಕೊಂಡ್ರಿಗೆ ನಾನೇನು ಮಾಡೋಕ್ಕಾಗಲ್ಲ. ನಾನು ಸ್ವಲ್ಪ ಇವಾಗ ಕಲೆಗೆ ಸಮಜಾಯಿಸಿಲ್ಲ ಸರ್, ಕಲೆಗೆ ಸಮಜಾಯಿಸಿಲ್ಲ. ಆ ಟೈಮಲ್ಲಿ ನಿಷ್ಠುರ ಆಗ್ತೀನಿ ನಾನು. ಇನ್ಯಾವುದು ಎಮೋಷನ್ಸ್ ವೈಸ್ ಏನೂ ಆಗೋಲ್ಲ. ಆಮೇಲೆ BSc ಮುಗಿಸ್ದೆ. BSc 83 ಕಂಪ್ಲೀಟ್ ಮಾಡಿದೆ. ಇಲ್ಲಿ ನೀವು ನಂಬ್ತೀರ, ನಂದು 79-80 ಆ್ಯನ್ಯುವಲ್ ಇನ್ಕಮ್ ನೀವು ನಂಬೋಕ್ಕಾಗೋದಿಲ್ಲ. ಎಷ್ಟಿರ್ಬೋದು ಹೇಳಿ? ಒಂದು 500 ರೂಪಾಯಿ ಕಮ್ಮಿ ಹೇಳಿದ್ರಿ. 1000 ರೂಪಾಯಿ ಇತ್ತು ಆ್ಯನ್ಯುವಲ್ ಇನ್ಕಮ್. 79-80 1000 ರೂಪಾಯಿ ಆ್ಯನ್ಯುವಲ್ ಇನ್ಕಮ್ಮು. ಮಂತ್ಲಿ ಇಲ್ಲ, ಆ್ಯನ್ಯುವಲ್, ವರ್ಷ ಆ್ಯನ್ಯುವಲ್ ಅಲ್ಲ. ತಿಂಗಳಿಗೆ ಒಂದು 89 ರೂಪಾಯಿ ಬಿತ್ತು. ನಾನು ಏನು ಮಾಡುವೆ, ನಾನು ಶೋಕಿ ಬೇರೆ. ನಾವು ಸ್ವಲ್ಪ ನಮ್ಮ ಜೋಶಿ ರೇಕ್ಸನ್ ಸ್ಪೆನ್ಸರ್ ಬಿಟ್ಟಿ ಮಗ ಅಂತ ನಮಗೆ ವಾಸು. ನಾನು ಎಲ್ಲ ಕಡೆ ಆಟೋಲೇ ಹೋಗ್ಬೇಕು. ಬಸ್ ಗೀಸೆಲ್ಲ ಕೂತೇ ಇಲ್ಲ. ನಾನು ಆಟೋಲೇ ಹೋಗಿ, ಇವನು ಭಾಳ ವೈಟ್ ಕಾಲರ್ ಇವನು ಅಂತ. ಪಾಪ ಆ ಊರೆಲ್ಲ ಕೆಲವರೆಲ್ಲ ಕೆಲಸದಲ್ಲಿದ್ದರು. ನನಗೆ ಒಂದು 100 ರೂಪಾಯಿ ಕೊಡೋರು ಅವರು. ಈಗ ಮೈಸೂರಿಗೆ ಬಂದರೆ ಅಲ್ಲೇ ರೂಮಲ್ಲೇ ನಮ್ಮ ವೇಣು ಊಟ ಅಲ್ಲೇ ಹಂಸಲೆಕ್ಕ ಇದ್ದಿದ್ದು, ಫಸ್ಟ್ ಫ್ಲೋರ್. ಅವಾಗ ಇನ್ನೂ ಫೇಮಸ್ ಆಗಿರಲಿಲ್ಲ. ಅವ್ರು 84-85 ಪ್ರೇಮಲೋಕ ಬಂದಿದ್ದು. ಆವಾಗಲೇ ಗೊತ್ತು ನನಗೆ. ಅವರು ಬರೋ ನಮ್ಮ ರೂಮ್ಗೆ ಒಂದೊಂದು ಸಲ ಬರೋರು. ಅದಾದಮೇಲೆ ಕ್ರಮೇಣ ಪಾಪ್ಯುಲರ್ ಆದೆ ಸರ್.
ನಮ್ಮ ಅಣ್ಣನೂ ಬಂದ, ಆಮೇಲೆ ನಾ ಬಂದಮೇಲೆ ಮುರಳಿನೂ ಬಂದ. ಈ ಹ್ಯಾಸ್ ಬಿಕಮ್ ಎ ವೆರಿ ರಿನೌಂಡ್ ಫ್ಲೂಟಿಸ್ಟ್ ಮುರಳಿ. ಆನಂದ ಸ್ವಾಮಿ ಎಲ್ರಿಗೂ ನಾವಿಬ್ಬರು, ನಾನು ಮುರಳಿ ಚಂದ್ರು ಅವಾಗಲೂ ತ್ರಿಮೂರ್ತಿ ಅನ್ನೋರು ನಮ್ಮನ್ನ. ಅಷ್ಟು ಚೆನ್ನಾಗಿತ್ತು ನಮ್ಗೆ. ನೋಡಿ, ನಾನು ಈ ಪ್ರಶಸ್ತಿಗಳಿಗೆ ಅದಕ್ಕೆ ಯಾವುದಕ್ಕೂ ಹಿಂದೆ ಹೋಗಿಲ್ಲ. ನಾನೊಂದು ಭಾಳ ಹಾಸ್ಯ ಪ್ರಸಂಗ ಆಯಿತು. ನನ್ನ ಯಾರೋ ಗುರುತಿಟ್ಟಿರ್ತಾರೆ, ಅಪರೂಪಕ್ಕೆ ಒಬ್ಬನೇ ಹೋದೆ ಸರ್ ವಿದ್ಯಾರ್ಥಿ ಭವನಿಗೆ, ಹೋಟ್ಲಿಗೆ. ಅವನು ಸಿಡ್ಕಾವ್ ಇದ್ದಾನೆ ಇಲ್ಲಿ ಕುಂಕುಮ ಹಾಕ್ಕೊಂಡು ಹೋಗಿರ್ತೀವಿ. ಓಯ್ ಒಂದು ಸೀಟ್ ಬಂದ, ಕೂತೆ. ಒಬ್ಬ ತಿಂತಾಯಿದ್ದ, ದೋಸೆ ತಿಂತಾಯಿದ್ದ. ನಾನೇನು ನೋಡ್ತಾ ಇದ್ದ, ಇನ್ನೇನು ಮಾತು ಆಡಲಿಲ್ಲ, ಏನೂ ಇಲ್ಲ ಅಂದೆ. ಇದು ಹೋಗೋಕ್ಕೆ, ಇದು ಅವಾರ್ಡ್, ಪ್ರಶಸ್ತಿ. ದಿಸ್ ಇಸ್ ದಿ ಥಿಂಗ್. ನಾನು ಹೇಳ್ತಾ ಇರೋದು, ಅವಾರ್ಡು ಹೇಳಿದ್ರೆ ಕೊಡೋದು ಬಿಡೋದು ಇದೆಯಲ್ಲ, ನೀವು ಹೇಳಿದ್ರಲ್ಲ ಈಗ ಆಫ್ ದಿ ಸ್ಟೇಜ್ ಹೇಳಿದ್ರಿ ನೀವು, ಆಫ್ ದಿ ಆ ಥರ ನಮ್ಗೆ ಅವಾರ್ಡ್ ಬಂದರೆ ಯಾರು ರೆಕಗ್ನೈಸ್ ಮಾಡಿದ್ರೆ, ಹಂಗೆ ರೆಕಗ್ನೈಸ್ ಮಾಡಿದ್ರೆ ಕಲೆಗೆ ಬೆಲೆ ಬರ್ತದೆ. ಹಾಗೆ ಬಂದಿರೋದು. ಅದು ಏನಕ್ಕೆ ಅಂತಂದರೆ ನೋಡಿ, ಇಷ್ಟೆಲ್ಲ ಬಂದಿದ್ದೆಲ್ಲ ಒಂದೇ ಒಂದು ರಿಕಾರ್ಡ್ ಮಾಡೋದು ಅವಾರ್ಡ್. ನನ್ನ ಮರಿಮನ್ ವಾಸ್ ಕಾಲೇಜಲ್ಲಿ ನಂಗೆ ಮರ್ಯಾದೆ ಮಾಡಿದ್ರು. ನೀವು ಓದಿದ್ದ ಅಚೀವರ್ ಇದಕ್ಕೆ ಅಲ್ಲಿ ಮಾಡಿದ್ದು. ಮತ್ತು ತಾನ್ಸೇನ್ ಸಮ್ಮಾನ್ ಅವಾರ್ಡ್ ಅಂತ ಚೆನ್ನೈಲಿ ಬಂತು ನನಗೆ. ಬಿಸ್ಮಿಲ್ಲಾ ಖಾನ್ ಮಗ ಜೂರಿ, ಅದಕ್ಕೆ ಬಲ್ಲೇಶ್ ಅಂತ ಶಾನೆ ಬರ್ತಾರೆ ಇಳಯರಾಜ ರೆಹಮಾನ್ಗೆ. ಅವ್ರದ್ದು ಒಂದು ಇದಿದೆ ಇನ್ಸ್ಟಿಟ್ಯೂಟ್, ಅಲ್ಲಿ ಸನ್ಮಾನ ಮಾಡಿ ನಾನು ಗೊತ್ತೇ ಇಲ್ಲ, ಅವ್ರಿಗೆ ಗೊತ್ತಾಗಬೇಕು ಅಂತೇನು, ಅವ್ರು ಕರೆದು ಸನ್ಮಾನ ಮಾಡೋದು. ಈ ಪ್ರಶಸ್ತಿಗಳಿದೆಯಲ್ಲ, ಅದಕ್ಕೆ ನಾನು ಅದ್ರ ಹಿಂದೆ ಬಿದ್ದಿಲ್ಲ. ನೋಡಿ ಎಷ್ಟು ಆರಾಮಾಗಿದ್ದೀನಲ್ವ, ಅಳಕಿಲ್ಲಲ್ಲ ನನ್ನ ಹತ್ರ. ಬೆಂಗಳೂರಿಗೆ ಬಂದರೆ ಆ್ಯಕ್ಚುಲಿ ಒಬ್ಬ ಸಂಗೀತಗಾರ ಆಗಿ ಏನು ಕೆಲಸ ನಿಮ್ಮದು? ಈ ಸಂಗೀತಗಾರ ಅಂದರೆ ನಾನು ಮ್ಯಾಂಡ್ಲಿನ್ ಪಕ್ವಾದ್ಯ ನುಡ್ಸಕ್ಕೆ ಹೋಗ್ತಿದ್ನಲ್ಲ ಎಲ್ಲ ಕಡೆ. ರತ್ನಮಾಲಾ ಪ್ರೋಗ್ರಾಮ್ಗೆ, ಸ್ಟೇಜ್ ಪ್ರೋಗ್ರಾಮ್ಸು. ಮತ್ತು ಆಮೇಲೆ ರೆಕಾರ್ಡಿಂಗ್, ನಾವು ಬಂದಾಗಲೇ ರೆಕಾರ್ಡಿಂಗ್ ಫೀಲ್ಡ್ ಇಂಪ್ರೂವ್ ಆಗ್ಬಿಡ್ತು. ಧ್ವನಿ ಮುದ್ರಣ 80s ನಂತರ. ಇಲ್ಲ 81, ಅರ್ಲಿ 81ಇಂದನೇ ಕ್ಯಾಸೆಟ್ ಪ್ರಪಂಚ ಬಂದ್ಬಿಡ್ತು. ಕ್ಯಾಸೆಟ್ ಪ್ರಪಂಚ 81ಇಂದ 92 ತನಕ. ಆಮೇಲೆ CD ಪ್ರಪಂಚ. ಈಗ CD ಇಲ್ವೇ ಇಲ್ಲ, CD ಇಲ್ಲ. ಇವಾಗ ಸಿಂಗಲ್ಸ್ ಅಂತ ಮಾಡಿಸ್ತಾ ಇದ್ದಾರೆ. ಸಿಂಗಲ್ಸ್ ಅಂತ ಒಬ್ಬೊಬ್ಬರೇ ಅವರವರೇ ಪ್ರೊಜೆಕ್ಟ್ ಮಾಡಿಕೊಂಡು. ಈಗ ಯಾರು ಕಂಪ್ನಿ ಮುಂದೆ ಬರ್ತಾ ಇಲ್ಲ. ನೋ ಕಂಪ್ನಿ ಇಸ್ ಕಮಿಂಗ್ ಫಾರ್ವರ್ಡ್ ಟು ಪ್ರೊಡ್ಯೂಸ್ ಕ್ಯಾಸೆಟ್. ಈಗ ಸೊ ಅವರವರು ಪ್ರೊಜೆಕ್ಟ್ ಮಾಡ್ಕೊಳ್ಳೋಕೆ ಆ್ಯಸ್ ಎ ಸಿಂಗರ್ ಅವ್ರು ಮಾಡಿಕೊಂಡು ಯೂಟ್ಯೂಬ್ಗೆ ಹಾಕಿ ಅದರದ್ದು ಮಾಡ್ತಾಯಿದ್ದಾರೆ. ಆದಾಯ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಮಾಡೋಕ್ಕೆ ಆಗಲ್ಲ, ನಿಮಗೆ ಗೊತ್ತಿದೆ ಅದು. ಸೊ ಸುಮ್ಮನೆ ಒಂದು ಪ್ರಚಲಿತವಾಗುತ್ತೆ. ಯಾವುದೋ ಒಂದು ಕ್ಲಿಕ್ ಆದರೆ ಯು ಮೇ ಬಿಕಮ್ ಎ ಮಿಲಿಯನರ್. ಒಂದು ಸಿಂಪಲ್ ಅದ್ಯಾವುದೋ ಒಂದು ಹುಡುಗಿ ಸೋಜುಗಾರ ಮಲ್ಲಿಗೆ, ಅದು ಯಾವುದೋ ಒಂದು ಸದ್ಗುರು ಇದರಲ್ಲಿ ಹಾಡಿ ಅವಳು ಪ್ಲೇಬ್ಯಾಕ್ ಸಿಂಗರ್ ಆಗಿ ಇಳಯರಾಜಾಗೆ ಆಡ್ಬಿಟ್ಲು ಅವಳು. ಅನನ್ಯ ಭಟ್ ಅನ್ಸುತ್ತೆ. ಅಂದರೆ ಅದು ಇವಾಗ ಆ ರೀತಿ ಈಗ ಇನ್ವೆಸ್ಟ್ ಮಾಡಿ ಮಾಡೋಕ್ಕಾಗಲ್ಲ, ಅವ್ರ ಖುಷಿಗೆ ಮಾಡ್ಕೋಬೇಕು. ಈಗ ಎಲ್ಲ ಸ್ಟುಡಿಯೋ ಖಾಲಿ, ಈಗ ಇಲ್ಲ, ಬಿಸ್ನೆಸ್ ಇಲ್ಲ. ಡ್ಯಾನ್ಸ್ ಪ್ರೋಗ್ರಾಮ್ಸ್ದು ನಡೀತಾ ಇದೆ. ಡ್ಯಾನ್ಸ್ದು ಅರಂಗೇಟ್ರಮು ಆ ಥರದ್ದೆಲ್ಲ ರೆಕಾರ್ಡಿಂಗ್ಸ್ ಮಾಡಿದ್ರೆ ನಡೆಯುತ್ತೆ. ಆ ಥರ ಇದೆ ಅಷ್ಟೇ. ಅದು ಬಿಟ್ಟರೆ ಸೊ ಆ ಥರ ನುಡ್ಸೋಕ್ಕೆ ವೇದಿಕೆ ಕಾರ್ಯಕ್ರಮ ಮತ್ತು ಕ್ಯಾಸೆಟ್ಗಳು ನುಡಿಸ್ತಿದ್ರಿ. ಕ್ಯಾಸೆಟ್ಗಳು ಅದೇ ಬಿಸಿ. ಆವಾಗ ಟಿಲ್ ಫಿನಿಷ್ ಮಾಡ್ತಾಯಿದ್ವಿ. ಬೆಳಗ್ಗೆ 9 ಗಂಟೆಗೆ ಹೋದರೆ ರಾತ್ರಿ 2 ಗಂಟೆ 3 ಗಂಟೆ, ಕೆಲವು ಸಲ ಸ್ಟುಡಿಯೋಲ್ಲೇ ಮಲ್ಕೊಂಡ್ಬಿಡೋದು. ಆ ಥರ ಎಲ್ಲ ಆಗೋದು. ಇಲ್ಲೋದ್ರೆ 7 ಗಂಟೆಗೆ ಸ್ಟಾರ್ಟ್ ಮಾಡಿ 4:15 ತನಕ ಮಾಡಿ ಸಂಜೆ ಪ್ರೋಗ್ರಾಮ್ ಮಾಡಿ ಕಿಟ್ಟೆಲ್ಲ ಇರೋದು. ಜೊತೆಲಿ ಎಷ್ಟು ಬ್ಯುಸಿ ಇರ್ತಿದ್ದೆ ನಾನು ಅಂದರೆ, ನಮ್ಮ 90 ಐ ಗಾಟ್ ಮ್ಯಾರಿಡ್ 90ರಲ್ಲಿ. ನನ್ನ ಮಗಳು ಸುಮಾರು ಒಂದು 5-6 ವರ್ಷ ದೊಡ್ಡವಳು ಬೆಳೆಯೋ ತನಕ ಬೆಳವಣಿಗೆ ಸರಿಯಾಗಿ ನೋಡಿಲ್ಲ ನಾನು. 2 ಕಿಟ್ ಇರೋದು. ಒಂದು ಕಿಟ್ ನಾನು ತೊಗೊಂಡೋದ್ರೆ ಇನ್ನೊಂದು ಕಿಟ್ ಪ್ಯಾಕ್ ಮಾಡಿರೋಳು ನನ್ನ ವೈಫ್. ಏನು ಆಮೇಲೆ ಕೋಟ್ಯಾಧೀಶ್ವರ, ನಾನೇನು ಅಂಬಾನಿ ಥರ ಏನು ದುಡ್ದಿಲ್ಲ, ಭಾಳ ಕಮ್ಮಿ ಪೇಮೆಂಟು. ನಾವು ಪೇಮೆಂಟ್ ಇಷ್ಟು ಕೊಡಿ ಅಂತ ಕೇಳಿದ್ದಲ್ಲ, ಎಲ್ಲ ಹೃದಯ ಸಂಬಂಧದಲ್ಲಿ ಕೆಲಸ ಮಾಡಿದವರು. ಇವಾಗ ಕಮರ್ಷಿಯಲ್ ಆಗಿದೆ. ಮುಂಚೆ ಇರಲಿಲ್ಲ. ನಾವು ಆ ವ್ಯಾಮೋಹದಕ್ಕೆ ಕೆಲಸ ಮಾಡಿದ್ದು. ನಾನು ವ್ಯಾಮೋಹಕ್ಕೆ ಕೆಲಸ ಮಾಡಿದ್ದು. ಫಸ್ಟ್ ಪ್ರೋಗ್ರಾಮ್ HK ನಾರಾಯಣ 10 ರೂಪಾಯಿ ನಂಗೆ ಪ್ರೋಗ್ರಾಮ್, ವೇದಿಕೆ ಕಾರ್ಯಕ್ರಮ. ಅದಾದಮೇಲೆ ನಮ್ಮ ಸೋದಮ್ಮ ಒಬ್ಬ ಕೆಲಸದಲ್ಲಿ ಇದ್ದ. ಅವನ ಹತ್ರ ದುಡ್ಡು ಇಸ್ಕೊಂಡು ಮೈಸೂರು ಹೋಗ್ಬೇಕು, ದುಡ್ಡು ಕೊಡು ಅಂತ ತೊಗೊಂಡು ಹೋಗ್ತಾ ಇದ್ದ ನಾನು. ಅಂದರೆ ಹುಚ್ಚು ಸರ್, ದುಡ್ಡಲ್ಲಿ ಲೆಕ್ಕಕ್ಕಾಗಲ್ಲ, ಹುಚ್ಚು. ಅದರಲ್ಲಿ ದುಡ್ಡಲ್ಲಿ ನಾವು ಇದು ಮಾಡೋಕ್ಕಾಗಲ್ಲ. ಆಮೇಲೆ ಬಂತು ನೋಡಿ, ಇವಾಗ ನಾನು ಕಾನ್ಫರೆನ್ಸ್ ಹೋಗೋದ್ರೆ ನಾನು ಲಕ್ಷಾಂತರ ರೂಪಾಯಿ ಚಾರ್ಜ್ ಮಾಡ್ತೀನಿ ಅಂದರೆ ಇವಾಗ ಬೇರೆದು. ಈಗ ಲಕ್ಷ ದಾಟತ್ತೆ ನಿಮ್ಮ ಪೇಮೆಂಟು. ಈಗ ನನಗೆ ಲಕ್ಷ ಕಮ್ಮಿ ಇದ್ದರೆ ಹೋಗೋದೇ ಇಲ್ಲ ಸರ್. ಮ್ಯಾಂಡ್ಲಿನ್ ಮೂಡ್ಸ್ ಆಫ್ ಮ್ಯಾಂಡ್ಲಿನ್ ಅಂತಿದೆ, ನೀವು ವಿಡಿಯೋಲಿ ಇದೆ ನೋಡಿ. ನೀವು ಒಂದು ಪ್ರೋಗ್ರಾಮ್ 2012 ಒಂದು ಪ್ರೋಮೋ ಪ್ರೋಗ್ರಾಮ್ ಮಾಡಿದೆ. ಕಾರ್ಪೊರೇಟ್ ಶೋಸ್ ನಾನು ಗ್ಲೋಬಲ್ ಆಡಿಯನ್ಸ್ಗೆಲ್ಲ ನೋಡಿಸ್ತೀನಿ. ಕಾರ್ಪೊರೇಟ್ ಪ್ರೋಗ್ರಾಮ್ಸ್ ನೋಡಿಸ್ತೀನಿ. ಇವಾಗ ಮ್ಯಾರೇಜ್ ಪ್ರೋಗ್ರಾಮ್ಸ್ಗೆ ಹೋಗ್ತೀನಿ. ಮ್ಯಾರೇಜ್ ಪ್ರೋಗ್ರಾಮ್ಸು ಒಂದು ಸ್ವಲ್ಪ ಬೆಟ್ರ್ ಅಸೈನ್ಮೆಂಟು. ಆವಾಗೆಲ್ಲ ದುಡ್ಡೇ ನೋಡಿಲ್ಲ ನಾವು.
ಇವಾಗ ಈಗಲೂ ನಮಗೆ ಇಷ್ಟು ಕೊಡಿ ಅಂತ ಕೇಳೋಕ್ಕೆ ಹೆದರಿಕೆ ಆಗುತ್ತೆ. ಇವಾಗ ಧೈರ್ಯವಾಗಿ ಕೇಳ್ಬಿಡ್ತಾರೆ. ಈಗ ತುಂಬ ಧೈರ್ಯ ಮಾಡಿ ಕೇಳ್ತಾರೆ. ಈ ನಮಗೆ ಧೈರ್ಯನೇ ಇರ್ತಿರ್ಲಿಲ್ಲ. ಆಮೇಲೆ ಇವಾಗ ಅಶ್ವತ್ತು ಒಂದು ಮಾತ್ರ ಅಶ್ವತ್ ಔದಾರ್ಯತೆ ಹೇಳ್ತೀನಿ ನಿಮಗೆ. ಇದು ಯಾರಿಗೂ ಹೇಳಿಲ್ಲ. ಇದು ನಿಮ್ಮ ಮಾಧ್ಯಮದಲ್ಲಿ ಬರ್ತಾ ಇದೆ. ತುಂಬ ಒಳ್ಳೆಯದು. SITಗೆ ಹೋದ್ವಿ, ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಕಾಲೇಜು. ಅವ್ರು ಏನೋ 1000 ರೂಪಾಯಿನೋ ಕೊಟ್ಟಿದ್ರು ಅವ್ರಿಗೆ. 1000 ರೂಪಾಯಿ ಅಲ್ಲ, 700. ಲೆಕ್ಕ ತುಂಬ ಚೆನ್ನಾಗಿದೆ. ಅವರು ಎಷ್ಟು ಸಿಂಪಲ್ ಅಂದರೆ ಅವ್ರು ದುಡ್ಡು ಕೈಗೆ ಇಟ್ಕೊಳ್ತಾನೆ ಇರಲಿಲ್ಲ ಅಶ್ವತ್ತು. ಹಾಂ, ನಮ್ಗೆ 150 3 ಜನ ಇದ್ವಿ. 150 150 150 300 450. ಟ್ಯಾಕ್ಸಿ ಫೇರ್ ಏನೋ 200 ರೂಪಾಯಿನೋ ಆಗಿತ್ತು. 450 ಪ್ಲಸ್ 200 650 ಪ್ಲಸ್ ತಿಂಡಿ 700 ರೂಪಾಯಿಗೆ ಪ್ರೋಗ್ರಾಮ್ ಒಪ್ಕೊಂಡಿದ್ದಾರೆ. ನಂಗೆ 1 ರೂಪಾಯಿ ಕೊಡ್ರಿ ಪ್ರಸಾದ್ ಅಂತ ಕೇಳಿದ್ವಿ. ಅಜ್ಜಿ ನಮಗೆಲ್ಲ ದುಡ್ಡು ಕೊಟ್ಬಿಟ್ರು. ಈ ಥರ ಆರ್ಟಿಸ್ಟ್ ನೀವು ಯಾರು ಸಿಗ್ತಾರೆ ನಿಮಗೆ? ಅಶ್ವತ್ತು. ಇದು ಅಶ್ವತ್ ದೊಡ್ಡತನ. ಒಂದು ಚೂರು ಸುಳ್ಳಲ್ಲ ಇದನ್ನ ಹೇಳ್ತಾ ಇರೋದು. ಗೊತ್ತೇ ಇಲ್ಲ ಜನಕ್ಕೆ. ಇದು ಮಾಡಿದ್ರು, ಅದು ವಚನ ಜನ್ನಿ ಎಲ್ಲ ಹಾಡಿದ್ರು. ಅದಕ್ಕೆ ವಚನದ್ದೊಂದು ಪ್ರಾಜೆಕ್ಟ್ ಮಾಡಿದ್ರು. ಆ ಹುಚ್ಚುತನಕ್ಕೆ ಕಾರ್ ಮಾಡಿಬಿಟ್ರು. ಕನ್ನಡವೇ ಸದ್ಯಂಗೆ ಮನೆ ಮಾಡಿದ್ರು ಬಾಂಬೆಗೆ. ಎಲ್ಲದಕ್ಕಿಂತ ಮುಖ್ಯ ಅವರು ಆ ಕಲೆ, ಅವರ ಭ್ರಮೆ ಅದ್ಭುತ. ನಾನಾರೆಂಬುದು ನಾನಲ್ಲ, ಈ ಮಾನುಷ ಜನ್ಮವು ನಾನಲ್ಲ. ಅಲ್ಲ, ಈ ವೇದಿಕೆ ಕಾರ್ಯಕ್ರಮ ಮತ್ತು ಹಾಡುಗಳಿಗೆ ಮಾಡಕ್ಕೆ ಬಂದ್ರಲ್ಲ ನೀವು, ಈ ಸಿನಿಮಾ ಹಾಡುಗಳಿಗೆ ಹಿನ್ನೆಲೆ ಸಂಗೀತ ನುಡಿಸುವ ಟಚ್ ಎಲ್ಲಿ ಸಿಕ್ತು ಮೊದಲು? ಅದು ಚಂದ್ರುಯಿಂದ. ವೈಲಿನ್ ಚಂದ್ರು ನಮಗೆ ಅವಾಗ ನಾವು ಇವಾಗ ಅವ್ರನ್ನ ಸ್ಮರಣೆ ಮಾಡ್ಕೊಳ್ದೇ ಇದ್ದರೆ ನಮಗೆ ಪಾಪ ಪ್ರಜ್ಞೆ ಕಾಣ್ತದೆ. ಅನಂತನಾಗ್ ಶಂಕರ್ನಾಗ್ ಇಬ್ಬರನ್ನ ನೆನೆಸ್ಬೇಕು. ಸಂಖ್ಯೆ ಸ್ಟುಡಿಯೋ ಓಪನ್ ಆಯಿತು. ಅದಕ್ಕೆ ಮುಂಚೆ ಕೆಲವು ಸ್ಟುಡಿಯೋಸ್ ಇತ್ತು. ನಮ್ಮ ಅರವಿಂದ್ ಸ್ಟುಡಿಯೋ, ಪ್ರಭಾತ್ ಸ್ಟುಡಿಯೋ, SW ಸ್ಟುಡಿಯೋಲು ಮಾಡ್ತಾಯಿದ್ರು. ತುಂಬ ಮುಂಚೆ ಡೆಕ್ಕನ್ ಅಂತ ಇತ್ತು. ಡೆಕ್ಕನ್ ಸ್ಟುಡಿಯೋ ಇಂದಿರಾನಗರ. ಅಲ್ಲಿ ಬರೀ ಕ್ಯಾಸೆಟ್ಸ್ಗಳಾಗೋದು. ಶಂಕರ್ನಾಗ್ಗೆ ಒಂದು ಒಳ್ಳೆ ದೃಷ್ಟಿ ಬಂತು. ಈಗ ಎಲ್ಲ ಫಿಲಮ್ದು ಮ್ಯೂಸಿಕ್ ಇದೆಲ್ಲ ಮಡ್ರಾಸಲ್ಲೇ ಆಗುತ್ತೆ, ಯಾಕೆ ಬೆಂಗಳೂರು ಮಾಡಬಾರ್ದು ಅಂತ ಆ ಯೋಚನೆ ಬಂದಾಗ ನಾವೆಲ್ಲ ವರ್ಕ್ಶಾಪ್ ಕಂಡಕ್ಟ್ ಮಾಡಿದ್ರು. ದೊಡ್ಡ ಮ್ಯೂಸಿಕ್ ಡೈರೆಕ್ಷನ್ ಕರೆಸಿ ಅದನ್ನು ಆಯೋಜನೆ ಮಾಡ್ತಾ ಇದ್ದಿದ್ದು ನಮ್ಮ ಚಂದ್ರು ಮತ್ತು ಬಾಲಿ ಅವರಿಬ್ಬರು ನಮ್ಮ ಎಲ್ಲ ಆರ್ಟಿಸ್ಟ್ನು ಕಲೆ ಹಾಕಿ, ಒಬ್ಬರು ಮ್ಯೂಸಿಕ್ ಡೈರೆಕ್ಟ್ GKV ಯಾವುದೋ ಒಂದು ಮ್ಯೂಸಿಕ್ ಕಂಪೋಸ್ ಮಾಡೋದು. ನಾವು ನುಡ್ಸೋಕ್ಕಾಗುತ್ತಾ ಇಲ್ವಾ, ಈ ಇಂಡಸ್ಟ್ರಿ ಬರೋಕ್ಕೆ ಮುಂಚೆ ವರ್ಕ್ಶಾಪ್ ಥರ ಆಯಿತಾ. ಇದು ನಿಮ್ಮ ಕಲಾಕ್ಷೇತ್ರ ನಾಟಕದ ಗ್ಯಾಂಗ್ ಇದೆಯಲ್ಲ, ಅಲ್ಲಿ ಕಲಾಕ್ಷೇತ್ರ ಶೆಡ್, ಅಲ್ಲಿ ಸತ್ಯಮ್ಮು, GKV, ವೈದಿ ಎಲ್ಲ ಬಂದು ಅಲ್ಲಿ ನಾವು ಎಲ್ಲ ಬೇರೆ ಬೇರೆ ಕರ್ನಾಟಕದಿಂದ ಬಂದ ಆರ್ಟಿಸ್ಟ್ಗಳು. ತುಂಬ ಜನಕ್ಕೆ ಅನ್ನ ಸಿಕ್ಕಿದೆ. ಅದಕ್ಕೆ ಶಂಕರ್ನಾಗ ನಾವು ಮರೆತರೆ ನಾವು ತಿಂದನ ಅರಗಲ್ಲ. ಸಂಕೇತ್ ಸ್ಟಾರ್ಟ್ ಆಯಿತು. ಸಂಕೇತಿಂದ ಎಲ್ಲ ಮ್ಯೂಸಿಕ್ ಡೈರೆಕ್ಟ್ರು ಒಡನಾಟ ಬರೋಕ್ಕೆ ಸ್ಟಾರ್ಟ್ ಆಯಿತು. ಚೆನ್ನೈಯಿಂದ ಬರೋರು GKV ನನ್ನ ಬರೋ ಹೋಗಂತಾನೆ ಮಾತಾಡ್ತಾ ಇದ್ದರು. GKV ಅವ್ರ ಜೊತೆನೇ ಅವ್ರು ಬಂದರು ಅಂದರೆ ನಾವು ರೂಮ್ಗೆ ಹೊಟ್ಟೋಗ್ತಾ ಇದ್ವಿ. ಯಾರಿರಲಿ ನಾವು ಅಲ್ಲಿ ಕೂತಿರ್ಬೇಕು. ಅವ್ರು ಏನು ಮಾತಾಡೋರು ಕೇಳ್ತಾ ಇದ್ವಿ. ಅವ್ರು ಬಾಯಿಗೆ ಬಂದಂಗೆ ಬೈತಾಯಿದ್ರು. ಯಾರಿಗಿದ್ರು ಅವ್ರಿಗೆ ವಿಪರೀತ ಸೆನ್ಸರ್ ಬೋರ್ಡ್ ಇಲ್ಲ ಅವ್ರಿಗೂ. ಬಟ್ ಮಾತಾಡಿದ್ರೆ ಏನೋ ಒಂದು ವ್ಯಾಲ್ಯೂ ಇರೋದು ಆ ಮಾತುಗಳು. ವೈದಿ ಸ್ವಲ್ಪ ಗಂಭೀರವಾಗಿ ಮಾತಾಡೋರು. ವೈದಿ ಒಂಥರ ಅವರು ಬೇರೆ ಲೋಕ ಅವ್ರದ್ದು ವೈದಿ. ಬಟ್ ಅದ್ಭುತ. ನನ್ನ ಜೀವನದಲ್ಲಿ ನೋಡ್ರ ತುಂಬ ದೊಡ್ಡ ಸಂಗೀತಗಾರ ಅಂದರೆ ಎಲ್ ವೈದ್ಯನಾಥ್. GKV ಅವರೆಲ್ಲ ತುಂಬ ಜಾಲಿಯಾಗಿ, ಗುಣ್ಸಿಂಗ್ ತುಂಬ ಜಾಲಿಯಾಗಿದ್ದು. ಗುಣ್ಸಿಂಗ್ ನನ್ನ ಅವ್ರ ಹತ್ರ ಬೈಸ್ಕೊತಾ ಇದ್ದೆ ನಾನು. ಗುಣ್ಸಿಂಗ್ ಹತ್ರ ನಾವೇನು ಅಂದರೆ ನಮಗೆ ಈ ಒಂದು ಗ್ರಾಸ್ಪಿಂಗ್ ಅಂತಾರಲ್ಲ, ಏಕಸಂಧಿ ಗ್ರಾಹಿತನ ಅಂತ ಇರುತ್ತೆ. ಈ ಒಂದು ಲೆವೆಲ್ಗೆ ಬಂದರೆ ನೀವು ಏನಾರು ಹೇಳಿದ ತಕ್ಷಣ ನಾನು ಗ್ರಹಿಸ್ಕೊಳ್ಳೋದು. ಅದು ನನ್ನ ಸಂಗೀತದಲ್ಲಿ ಸ್ವಲ್ಪ ಇತ್ತು. ನಾವು ರೆಕಾರ್ಡಿಂಗಲ್ಲಿ ನೋಟ್ಸ್ ಕೊಟ್ಟಾಗ ತಕ್ಷಣ ನುಡಿಸ್ಬಿಡ್ತಾ ಇದ್ವಿ. ರೆಕಾರ್ಡಿಂಗಲ್ಲಿ ಹಿಂಗೆ ಕೈ ತೋರಿಸಿದ್ರೆ ತಪ್ಪು ಮಾಡಿಬಿಡ್ತಾಯಿದ್ವಿ ಗಾಬರಿಗೆ. ರೀಲ್ ಬಂದಾಗ ಈ ಮಿಕ್ಕಿದ ಮ್ಯೂಸಿಷಿಯನ್ಸ್ಗೆಲ್ಲ ಕೈ ತೋರಿಸ್ಬಿಟ್ಟು ಇವನು ನೋಡು ಇವನು ಆವಾಗ ಎಷ್ಟು ಚೆನ್ನಾಗಿ ನುಡಿಸ್ತಾನೆ, ಇಲ್ಲಿ ಕೈ ತೋರಿಸಿದ್ರೆ ತಪ್ಪು ಹಾರಿಸ್ತಾನಲ್ಲಪ್ಪ ಇವನು, ಯಾಕೆ ಪ್ರಸಾದ್ ಹಿಂಗೆ ಮಾಡ್ತೀರಾ ಅಂತ ಹೆದರಿಕೆ ನಮಗೆ. ಆ ಫಿಲಮ್ ನುಡಿಸೋ ಅಭ್ಯಾಸ ಅಲ್ಲ. ಲೂಪಿಂಗು ಇಲ್ಲ, ಡಿಜಿಟಲ್ ಇಲ್ಲ, ಲೂಪ್ಸು. ಸೊ ಮಾಡಿದ್ರೆ ಫಸ್ಟಿಂದ ಲಾಸ್ಟ್ವರೆಗೂ ಒನ್ ಟೇಕಲ್ಲೇ ಮುಗಿಬೇಕು. ನಿಮ್ಮ ತಪ್ಪ ರೆಡಿ ಫುಲ್ ಫಸ್ಟಿಂದ ಮೊದಲಿಂದ ರೈಟ್ ಫ್ರಮ್ ಝೀರೋ. ಯಾರೇ ಸಣ್ಣ ತಪ್ಪಾದ್ರು ಸಣ್ಣ ತಪ್ಪೋದು. ಆವಾಗ ಅವ್ರದ್ದು ಅದ್ಭುತ ಅನುಭವ ಅದು. ಆಮೇಲಿಂದ ನಾನು ಹೋಗ್ತೀನಲ್ಲ, ಇವಾಗ 50 ವರ್ಷನಿ ಅವೆಲ್ಲ ನುಡಿಸಿದ್ದೀನಲ್ಲ, 10 ನಿಮಿಷದ ಕೆಲಸ ನನಗೆ 10,000 ರೂಪಾಯಿ ತೊಗೊಂಬಂದೆ ನಾನು ಒಂದು ಸಾಂಗ್ಗೆ. ಆಗಲಿ ಆ ಟೈಮಲ್ಲಿ ತುಂತುರು ಅಲ್ಲಿ ನೀರ ಹಾಡು ಕಂಪನ.
ಅಮೃತವರ್ಷನ್ ಟೈಮಲ್ಲಿ. ಅಮೃತ ವರ್ಷ ಏನು ಹೋಗಿ ಆಟೋ ನಿಲ್ಸ್ಬಿಟ್ಟು ವಾಪಸ್ ಬಂದ್ಬಿಡ್ಬೋದಾಯ್ತು. ಒಂದೇ ನಿಮಿಷಕ್ಕೆ ಬಂದು 2 ಬಿಟ್ಟು ಅಷ್ಟೇ ಅದು. ಆಟೋನ ವೆಯ್ಟಿಂಗ್ ಹೇಳಿ ಸಾಂಗು ಕೇಳಲ್ಲ ನಾವು. ನಮ್ಮ ಪೋರ್ಷನ್ ಇವಾಗ ಹಂಗಿದೆ ಟೆಕ್ನಿಕಲ್. ಕೆಲವು ಸಲ ಅವನು ಇವಾಗ ಗುರುಕಿರಣ್ಗೆಲ್ಲ ನಾನು ನುಡಿಸ್ಬೇಕಾದ್ರೆ ಅವನು ಮಧ್ಯರಾತ್ರಿ ತಗೋತಾನೆ ರೆಹಮಾನ್ ಥರ. ಅವನು ಅಂತಾನೆ ಹಾಕಿಲ್ಲ, ನಂಗೆ ಗೆಳೆಯ ಅವನು. ಅದರಿಂದ ಹೇಳ್ತಾ ಇದ್ದೀನಿ, ತಪ್ಪು ತಿಳ್ಕೊಬೇಡಿ. ಅವನು ಕರಿಯೋನು ಪಾಪ ಅರ್ಧಾಗ ರಾತ್ರಿ ಮಾಡೋನು ಅಂದ್ರೆ. ಇವಾಗ ಟೆಕ್ನಿಕಲಿ ಒಂದೊಂದು ಬಿಟ್ಟೆ ತೊಗೊಂಡು ಎಡಿಟ್ ಮಾಡೋದು ಅದು ಟೈಮ್ ತೊಗೊಳುತ್ತೆ. ನಾವು ನುಡ್ಸೋಣ ಏನು ಟೈಮ್ ತೊಗೊಳ್ಳಲ್ಲ. ಆವಾಗ ಒಟ್ಟಿಗೆ ಒಂದು 2 hours ಪ್ರಾಕ್ಟೀಸ್ ಮಾಡಿ ಒಂದು ಮಾನಿಟ್ರ್ ಒಂದು ಟೇಕು ಆಗ ಒಂದು ಹಾಡು. ಇದೆಲ್ಲ ಇದಿಲ್ಲ. ನಾನು ನುಡ್ಸಿರೋದು ಇದು ಒಂದೇ ಟೇಕ್ ಪ್ರಾಕ್ಟೀಸ್ ಮಾಡಿದ್ದೀವಿ. 2 hours ಪ್ರಾಕ್ಟೀಸ್ ಮಾಡಿದ್ಮೇಲೆ ಇದು ನಾನೊಬ್ಬನೇ ಇಲ್ಲ, 4 ಮ್ಯಾಂಡ್ಲಿನೂ ಒಂದು ಬಸುಕಿ ಇದರದ್ದು ರಿಚ್ ಆಗಿರುತ್ತೆ. ಬಟ್ ತಾಂತ್ರಿಕವಾಗಿ ದೋಷವಾಯಿತು ಅದು. ಇಲ್ಲವ್ರು ಇನ್ನೂ ಚೆನ್ನಾಗಿ ತುಂಬ ಹೈಟ್ ಆಗ್ಬಿಟ್ರಲ್ಲ ಹಾಡು. ತಾಂತ್ರಿಕ ದೋಷ ಆಯಿತು. ಏನು ದೋಷ ಅದು? ಚೆನ್ನಾಗಿದೆಯಲ್ಲ, ಕೇಳ್ತೀವಲ್ಲ ನಾವು. ಇವಾಗ ಇಲ್ಲ ತುಂಬ ಮಿಸ್ಟೇಕ್ಸ್ ಇದೆ. ಸಂಕೇತಲ್ಲಿ ಮಾಡಿದ್ದು ಎಕ್ಸ್ಟ್ರಾ ಕಿವಿ ಹಾಕಿದ್ರೆ ಗೊತ್ತಾಗ್ತದೆ ನಿಮಗೆ. ನಮ್ಮಂಥವ್ರ ಕಿವಿಗೆ ಅರ್ಥ ಆಗಲ್ಲ. ಅಲ್ಲ ಅದಕ್ಕೆ ರೂಢಿಸ್ಕೋಬೇಕು. ಇವಾಗ ನಮ್ಗೆ ಇವಾಗ ನಾಟಕ ನೋಡೋ ಸೂಕ್ಷ್ಮತೆ ಗೊತ್ತಾಗಲ್ಲ, ಡ್ಯಾನ್ಸ್ ನೋಡೋ ಸೂಕ್ಷ್ಮತೆ ಗೊತ್ತಾಗಲ್ಲ. ಸಂಗೀತಕ್ಕೆ ಇವಾಗ ನನಗೆ 1000 ಕಿವಿ. ಇನ್ನು ಇವಾಗ ನಾನು ಟೇಕ್ ಮಾಡ್ತಿರ್ತೀನಲ್ಲ, ನಿಮಗೆಲ್ಲ ಸರಿ ಅನಿಸ್ತಾ ಇರುತ್ತೆ. ನಾನು ತಪ್ಕೊಂಡಿಡೋದು ನಿಮ್ಗೆ ಗೊತ್ತಾಗಲ್ಲ. ಇವನು ಯಾವನ ಬರೀ ಇನ್ನೊಂದು ಟೇಕ್ ತೊಗೋತಾನೆ ಅನಿಸುತ್ತೆ. ಆ ಸೂಕ್ಷ್ಮತೆಗಳು, ಆಮೇಲೆ ಬಿಟ್ ರೇಟ್. ಇವಾಗ ನಿಮ್ಮ ಫೋಟೋಗೆ ಪಿಕ್ಸೆಲ್ಸ್ ರೆಸಲ್ಯೂಷನ್ ಅಂತಾರೆ, ಇದ್ರ ಬಿಟ್ ರೇಟ್ ಅಂತ. ಬಿಟ್ ರೇಟ್ ಆ ಸ್ಟ್ರೆಂತ್ ಆಫ್ ದಿ ಟೋನ್. ನೋಡಿ ನಾನು ಟೆಕ್ನಿಕಲ್ ಆ ಸ್ಟ್ರೆಂತ್ ಜಾಸ್ತಿ ಇದ್ದರೆ ಅದು ಚೆನ್ನಾಗಿ ಪ್ರೊಜೆಕ್ಟಾಗಿ ಕೇಳುತ್ತೆ ರೆಕಾರ್ಡ್. ಆಮೇಲೆ ಡಿಸ್ಟ್ರಾಕ್ಷನ್ಸ್ ಇದ್ದರೆ ಆಮೇಲೆ ಆ ಡಿಸ್ಟ್ರಾಕ್ಷನ್ಸ್ ಎಲ್ಲ ಇದೆ ಅದರಲ್ಲಿ, ಸ್ವಲ್ಪ ಡಿಸ್ಟ್ರಾಕ್ಷನ್ಸ್ ಇದೆ. ಯಾಕೆ? ಬಿಕಾಸ್ ಸಂಕೇತ ಅವಾಗ ತಾನು ಇನ್ಸ್ಟಾಲ್ ಆಗಿದ್ದೆ ಆ ಸ್ಟುಡಿಯೋ. ಆವಾಗ ಇನ್ಸ್ಟಾಲ್ ಆಗಿದ್ದು. ಆವಾಗ ಏನೂ ದೂಷಿಸೋ ಥರ ಹೇಳ್ತಾ ಇಲ್ಲ ನಾನು. ಅವು ಸ್ವಲ್ಪ ತೊಂದರೆ ಆಯಿತು ಟೆಕ್ನಿಕಲ್. ಬಟ್ ಹಾಗೆ ರೆಕಾರ್ಡ್ ಆಯಿತು, ಹಾಗೆ ಪಿಕ್ಚರು ಬಂದ್ಬಿಡ್ತು. ಹಂಗೇನೆ ಕೆಲವು ಸಲ ಹಂಗೆ ಆಗಿದೆ ಥರ. ಚಂದ್ರು ಅವ್ರ ಕಾರಣದಿಂದ ಸಿನಿಮಾಗೆ ಎಂಟ್ರಿ ಆಗಿದೆ. ಸಿನಿಮಾಗೆ ಎಂಟ್ರ್ ಆದೆ. ಯಾವ್ದು ಮೊದಲು ಸಿನಿಮಾ? GK ಹೋಗಿ ನಡೆಸಿದ್ದು ಬಂದಿ ಅಂತ. ಮಾರುತಿ ಶಿವರಾಮ್ದು ಡೆಕ್ಕನ್ ಸ್ಟುಡಿಯೋಲಿ. ಅವಾಗ ಇನ್ನೂ ಸಂಕೇತ ಎಲ್ಲ ಬಂದಿರಲಿಲ್ಲ. ಅಲ್ಲಿ 83, 84 ಆ ಟೈಮ್. 86, 87 ಸಂಕೇತ್ ಸ್ಟುಡಿಯೋ ಬಂದಿದ್ದು. ಅದಾದಮೇಲೆ ಬಿಸಿ ಆಗ್ಬಿಟ್ಟು ಸಂಕೇತು, ಚಾಮುಂಡೇಶ್ವರಿ ಸ್ಟುಡಿಯೋ ಸಿಗ್ತಿರಲಿಲ್ಲ. ಬೆಳಗಿನ ಜಾವ 4 ಗಂಟೆಗೆ ಡಾಕ್ಯುಮೆಂಟ್ರಿ ನುಡ್ಸಕ್ಕೆ ಹೋಗ್ತಾ ಇದ್ವಿ ನಾವು. ಬೆಳಗಿನ ಜಾವನ ಕಾಕಾ ಹೋಟ್ಲಲ್ಲಿ ಟೀ ಆಯಿತಾ, ಬನ್ನು ಪ್ರಸಾದ್ ಸ್ಟುಡಿಯೋ ಎಲ್ಲ ದೂರನೇ, ಇಲ್ಲ ಹತ್ತಿರ ಇಲ್ಲವೇ ಇಲ್ಲ. ಅಲ್ಲಿ ಶ್ರೀರಾಮ್ಪುರದಿಂದ ಓಡಾಡ್ತಿದ್ದೆ ನಾನು. ಶ್ರೀರಾಮ್ಪುರದಲ್ಲಿ ನಮ್ಮ ಸೋದರ ಮಾವನ ಮನೇಲಿದ್ದೆ. ಅಲ್ಲಿಂದ ಓಡಾಡ್ತಾ ಇದ್ದಿದ್ದು ಸೈಕಲು. ನಾನು ಚಂದ್ರು ಇಡೀ ಬ್ಯಾಂಗ್ಳೂರು ಸೈಕಲಲ್ಲಿ ಹೋಗ್ತಾ ಇದ್ವಿ ನಾವು ಪ್ರೋಗ್ರಾಮ್ಗೆ. ಡಬಲ್ ರೈಡಿಂಗು ಸೈಕಲ್. ಅಪ್ ಬಂದರೆ ಡಬಲ್ ಪೆಡ್ಲು ಮುಂದೆ ಕೂತಿರ್ತಿದ್ನಲ್ಲ ನಾನು. ಡಬಲ್ ಪೆಡ್ಲು ಅವನೇ ಹೊಡೆಯೋನು ಪಾಪ ಚಂದ್ರು. ನೀವು ಹಿಂದೆ ಕೂತ್ಕೊಂಡು ಹೊಸೂರುವರೆಗೆ ಹೋಗಿದ್ದೀವಿ, ಚಿಂತಾಮಣಿಗೆ ಹೋಗಿದ್ದೀವಿ ಸೈಕಲಲ್ಲಿ ನಾವು. ಚಿಂತಾಮಣಿಗೆ ಸೈಕಲಲ್ಲಿ. ಬಸ್ ಇಲ್ವೇ ಇಲ್ಲ, ಸೈಕಲೇ ತಿರುಗ್ತಾ ಇದ್ವಿ ನಾವು. ಎನಿ ಡಿಸ್ಟೆನ್ಸ್. ಮಳೆ ಬಂದರೆ ಹಂಗೆ ನೆನ್ಕೊಂಡು ಬರ್ತಾ ಇದ್ವಿ. ನಾವು ತುಂಬ ಕಷ್ಟಪಟ್ಟಿದ್ವಿ. ಅಂದರೆ ಇವಾಗ ಅದು ಕಡಂಗೋಡು ಶಂಕರ ಭಟ್ರು ನೆನಪು ಅಂತಂದರೆ ಕಷ್ಟಬದ್ದು ಮತ್ತು ಸಿಹಿ ಮತ್ತು ಕಹಿ ಎರಡೂ ಸಿಹಿ ಇರುತ್ತೆ ನೆನಪಲ್ಲಿ. ಅವ್ರು ಹೇಳಿದ್ದು ಸಿಹಿ ಮತ್ತು ಕಹಿ. ಆವಾಗಿನ ಕಹಿ ಈಗ ಸಿಹಿ ಆಗುತ್ತೆ. ಇವಾಗ ನಾನು ಕಷ್ಟಪಟ್ಟಿದ್ದು ಹೇಳಿದಾಗ ನಿಮಗೆ ಸಿಹಿ ಆಗುತ್ತೆ. ಬರೀ ನೆನಪು ಸಿಹಿ ನೆನಪಲ್ಲ. ನಾವು ಅವ್ರದ್ದು ಮಾಡಿದ್ದೀನಿ ಕಡಂಗೋಡು ಶಂಕರ ಭಟ್ರದ್ದು. ಅವ್ರ ಮಗನೇ ಬಂದಿದ್ರು 82 ವರ್ಷ. ಗನ್ ಕೂತಿದ್ರು, ಕೂತ್ಕೊಂಡು ಕಂಪೋಸಿಂಗಿಗೆ ಹಿಂಗೆ ಚೂರು ಗೂನಿಲ್ಲ. ಕೆಳಗೆ ಕೂತ್ರು. ಈಶ್ವರ್ ಭಟ್ರು ಅಂತ ಲಾ ಸೆಕ್ರೆಟ್ರಿ ಅವರು, ದೊಡ್ಡ ಮನುಷ್ಯ. ಇವಾಗ ಇದ್ದಾರೆ 90 years ಈಗ ಅವ್ರಿಗೆ. ಕಡೆಗೊಂಡು ಶಂಕರ್ ಭಟ್ರು ಮಗ ಈಶ್ವರ್ ಭಟ್ರು.
ಅವರು ನನ್ನ 4 ತಿಂಗಳು ಟ್ರೈ ಮಾಡಿ ನಾನೇ ಮಾಡಬೇಕು ಅಂತ, ಅದು ದೊಡ್ಡ ಅನುಭವ. ನನ್ನ ಅದೃಷ್ಟ ಏನು ಅಂದರೆ DVG ಮೊಮ್ಮಗ ನಟರಾಜ್ ಅಂತ ಅಂತಪುರ ಗೀತೆಗಳು ಮಾಡಿದೆ. ಕೆಲವು ಕಡೆ ಬಸ್ ಮಿಸ್ ಆಗಿದೆ. ಪುಟ್ಟಣ್ಣ ಕಣ್ಗಾಲನ್ನ ಎಲ್ಲೋ ಒಂದು ಕಡೆ ಪ್ರೋಗ್ರಾಮಲ್ಲಿ ನಮಗೆ ಸಿಕ್ಕಿದ್ರು, ಮಾತಾಡ್ಸಿದ್ರು. ಆಮೇಲೆ ಕನೆಕ್ಷನ್ ಹೊರಟೋಯ್ತು. ಅವ್ರಿಗೆ ಇಂಟ್ರಾಕ್ಷನ್ನೇ ಇಲ್ಲ. ಅವ್ರು ಹೋಗ್ಬಿಟ್ರು. ಅವ್ರ ಮಗ ಕನೆಕ್ಟ್ ಆದ, ಫ್ಯಾಮಿಲಿ ಫ್ರೆಂಡು ರಾಮು. ನನ್ನ ಮಗಳಿಗೆ ಬಿಟ್ಟು ಟೀಚರು, ನನ್ನ ಬಿಟ್ಟೇ ಇರ್ತಾಯಿಲ್ಲ ರಾಮು. ಇಡೀ ಫ್ಯಾಮಿಲಿ ಫ್ರೆಂಡ್ಸ್ ಅವರು ನಮಗೀಗ. ಆ ಥರ ಕೆಲವೆಲ್ಲ ನಮಗೆ ಬಸ್ ಮಿಸ್ ಆಗಿದೆ. ಮೇಯ್ನ್ ಫಸ್ಟ್ ದೊಡ್ಡ ಬಸ್ ಮಿಸ್ ಆಗಿದೆ. ಸೊ ಎಂಟ್ರಾದ್ವಿ. ಅಲ್ಲಿ ಬಂದಿ ಸಿನಿಮಾ ಆವಾಗ ಮ್ಯಾಂಡ್ಲಿ ನುಡಿಸ್ದೆ. ಬಂದಿ ಆದಮೇಲೆ ಇಲ್ಲಿ ಸಂಕೇತಲ್ಲಿ ಸ್ಟಾರ್ಟ್ ಆಯ್ತು ಫಿಲ್ಮ್. ಸಂಕೇತಲ್ಲಿ ಸುಮಾರು ಒಂದು ಸೀರೀಸ್ ಫಿಲಮ್ಸು, ರಂಗರಾವ್ಗೆ, ಪಯಣ, ಹೊಸಬಾಳು, ಕೂಗು, ಕೆಂಡದ ಮಳೆ, ಶಂಕನಾದ, ಆಮೇಲೆ SP ವೆಂಕಟೇಶ್, ಮೀನಾಕ್ಷಿ ಮನೆ ಮೇಷ್ಟ್ರು, ತುಂಬ ನುಡಿಸಿದ್ದೀನಿ ಅಲ್ಲೇ ಸಂಕೇತಲ್ಲಿ. ಚಾಮುಂಡೇಶ್ವರಿಲಿ ಅನುರಾಗದ ಅಲೆಗಳು, ಆಮೇಲೆ ಸಿಂಗಾರ ರಾಜ ಪ್ರಸಾದಲ್ಲಿ ಹಂಸಲೇಖಗೆ ಎರಡೇ ನುಡಿಸಿದ್ದು ನಾನು. ಹಂಸಲೇಖಗೆ ಅನುರಾಗದ ಅಲೆಗಳು, ಸಿಂಗಾರ ರಾಜ 2. ಸಿಂಗಾರ ರಾಜ ಅನುಭವ ಏನು ಅಂತಂದರೆ, ಒಂದು ಮ್ಯಾಂಡ್ಲಿನ್ಗೆ 50 ವೈಲಿನ್ ಬ್ಯಾಕಿಂಗು. ನನ್ನ ಮ್ಯಾಂಡ್ಲಿನ್ ಸೋಲು ಅದು ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ. ಶೃಂಗಾರ ರಾಜ ಅದು ಫಿಲಮು ತೊಂದರೆ ಆಗೋಯ್ತು, ಓಡಲಿಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಡು. ಆ ಹಾಡು ಆಮೇಲೆ ಅವ್ರದ್ದು ಒಂದು ಒಳ್ಳೆ ಅನುಭವ ಅಂದರೆ ತುಂಬ ದಿವಸ ಕಳೆದು ಅವ್ನು ಮೀಟ್ ಮಾಡಿದೆ. ಅವ್ರಿಗೂ ಮ್ಯಾಂಡ್ಲಿನ್ ಪ್ಲೇಯರ್ ಹಂಸಲೇಖ ಸರ್. ಈ ಮ್ಯಾಂಡ್ಲಿನ್ ನೋಡೋಕ್ಕೆ ಕರೆದ್ರು. ಮ್ಯೂಸಿಕ್ ಡೈರೆಕ್ಟರ್ ರೂಮಿಗೆ ಯಾರನ್ನೂ ಕರೆಯಲ್ಲ, ನನ್ನ ಕರೆದ್ರು ಈ ಮ್ಯಾಂಡ್ಲಿನ್ ನೋಡೋಕ್ಕೆ. ಆಮೇಲೆ ಸೀಕ್ವೆನ್ಸ್ ಆಗಿತ್ತು, ಪ್ರೋಗ್ರಾಮ್ ಆಗಿದೆ ನಂದು ಮ್ಯಾಂಡ್ಲಿನ್ ಬಿಟ್ಟು. ಅದಾದಮೇಲೆ ನಾನು ನುಡ್ಸೋದು ಕೇಳಿಬಿಟ್ಟು ಅದನ್ನು ತೆಗೆಸ್ಬಿಟ್ಟು ನಾನು ನುಡಿಸ್ದೆ. 50 ವೈಲಿನ್ ಬ್ಯಾಕಿಂಗ್ ನನಗೆ ಕ್ಯಾನ್ವಾಸು. ಅದ್ಭುತ ಸಾಂಗ್ ಅದು ಒಳ್ಳೆ ಅನುಭವ ಹಂಸಲೇಖದ್ದು. ಆದಮೇಲೆ ಇದೆಲ್ಲ ನುಡಿಸ್ದೆ. ಆಮೇಲೆ ಕಾರ್ಯಕ್ರಮ ಮತ್ತು ಇದು ಕ್ಯಾಸೆಟು ಸಿನಿಮಾ. ಇನ್ನೂ ವ್ಯಕ್ತಿ ನಾನು ಮರಿಲಾರ್ದು ಅಂದರೆ ಬರೀ ಭಾವಗೀತೆ ಅಲ್ಲ ನಾನು ನುಡಿಸ್ತಾ ಇದ್ದೆ. ಪುತ್ತೂರು ನರಸಿಂಹ ನಾಯಕನ ಮರೆಯೋಕ್ಕಾಗಲ್ಲ. ದಾಸರ ಪದದ ಕಿಂಗ್. ಪವಮಾನ 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 ಜಗದ ಪ್ರಾಣ. ಪುತ್ತೂರು ನರಸಿಂಹ ನಾಯಕ್ ದಾಸರ ಪದದ್ದು ಮ್ಯಾಂಡ್ಲಿನ್ ಯೂಶಲಿ ದಾಸರ ಪದಕ್ಕೆಲ್ಲ ಯೂಸ್ ಮಾಡಲ್ಲ. ನಾನು ಕ್ಲಾಸಿಕಲ್ ಸ್ಟೈಲ್ ನುಡಿಸೋದ್ರಿಂದ ದಾಸರ ಪದಕ್ಕೆ ನಾನು ಪರ್ಮನೆಂಟ್. ನಾನು ಮುರಳಿ, ಒಂದು ತಬಲ, ಪ್ರವೀಣ್ ಡಿ ರಾವ್, 3 ಜನ ಹೋಗ್ತಾಯಿದ್ದೆ ಪ್ರೋಗ್ರಾಮ್. ಅಲ್ಲಿ ಸ್ವಲ್ಪ ಅನಾಹುತಗಳಾಯಿತು. ಹೊಸಪೇಟೆಗೆ ಹೋಗ್ಬೇಕಾದ್ರೆ ಒಂದು ದೊಡ್ಡ ಆಕ್ಸಿಡೆಂಟ್ ಆಯಿತು. ಸೊ ನಂದು ಒಂದು ಕೈ ಒಂದು ಪ್ಲೇಟ್, ಸ್ಟೀಲ್ ಪ್ಲೇಟ್ ಹಾಕಿ 14 ಸ್ಕ್ರೂ ಇದೆ, ಇಲ್ಲಿ ಮುರಿದಿದೆ ಕೈಗೆ. ಅದಾದಮೇಲೆ ಅಲ್ಲೇ ಈ ಸೆಕೆಂಡ್ ಟೈಮು 2006 ಪುಟ್ಟಪರ್ತಿ ಕೋಟಿ ರುದ್ರಾಭಿಷೇಕ ಬಾಬಾ, ಪುಟ್ಟಪರ್ತಿ ಬಾಬಾ. ಬೆಳಗ್ಗೆ ಹೋಗ್ತಾಯಿದ್ದೀವಿ, ದೇವಿ ಶೆಟ್ಟಿ ಅವ್ರ ಕಾರು ಕಳಿಸಿ, ಹೊಸ ಡಾಕ್ಟ್ರು ಅವ್ರು ಕಳಿಸಿದ ಕಾರು, ಅವ್ರು ಬಾಬಾ DOT ನಮಗೆ ಮ್ಯೂಸಿಷಿಯನ್ಸ್ಗೆ ಕಳಿಸಿದ್ರು. ಕಾರ್ ಹೆಡ್ ಆನ್ ಕೊಲ್ಯೂಷನ್ ಬಲ್ಗೈ ಹೋಗ್ತದೆ. ನನಗೆ ಬಲ್ಗೈಲು 14 ಸ್ಕ್ರೂ. ನೀವು ನಕ್ಕರೆ ಅಂದು ಲೈಟರ್ ನೋಟ್ ಹೇಳ್ತೀನಿ, ಕಮಲಾಸನಿಗೆ ಸಿಕ್ಕಾಪಟ್ಟೆ ಫ್ರ್ಯಾಕ್ಚರ್ ಇದೆ. ಅದು ಬಿಟ್ಟರೆ ಪ್ರಸಾದ್ಗೆ ಫ್ರ್ಯಾಕ್ಚರ್ ಆಗಿರೋದು ಜಾಸ್ತಿ. 13 ಫ್ರ್ಯಾಕ್ಚರ್ ಆಗಿದೆ, 13-14 ಫ್ರ್ಯಾಕ್ಚರ್ ಆಗಿದೆ. ಕಾಲರ್ ಬೋನು ಇಲ್ಲಿ. ಮತ್ತೆ ನನ್ನ ಮನಸ್ಸು ಎಷ್ಟು ಗಟ್ಟಿ ಇದೆ ಅಂದರೆ ಮತ್ತೆ ನುಡಿಸ್ತಾ ಇದೆ. ನಾನು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಇದೇ ಥರ ಈ ಸ್ಟ್ಯಾಂಡ್ ಇಟ್ಬಿಟ್ಟು ಹಿಂಗೆ ಓಪನ್ ಮಾಡಿ ಇಟ್ಬಿಡ್ತೀನಿ. ನಮ್ಮ ಸ್ನಾನ ಮಾಡ್ಕೊಂಡು ಇಲ್ಲಿ ಅಡ್ಡಾಡ್ತಾ ಇದ್ದರೆ ಮ್ಯಾಂಡ್ಲಿನ್ ನೋಡಿದ್ರೆ ಅದು ಬಾನತ್ತೆ ಕರೆಯುತ್ತೆ. ನೀವು ಹೇಳಿದ್ರಲ್ಲ ಅಟ್ಯಾಚ್ಮೆಂಟ್ ಅಂತ, ನೀವು ಕೇಳಿದ್ರಲ್ಲ ಜಳ, ಇಟ್ ವಿಲ್ ಕಾಲ್ ಮೀ. ಐ ಯೂಸ್ ಟು ಪ್ರಾಕ್ಟೀಸ್. ಮತ್ತೆ ನುಡಿಸಿದೆ. ಈ ಕೈ ಮುರಿದೋಗಿ ನುಡಿಸ್ತಾ ಇರೋದು ನಾನು. ನೀವು 99 ಮುಂಚೆ ನಂದು ಮೆಷಿನ್ ಥರ ಹೊಡೋದು ಕೈ ಮೇಲೆ, ಮ್ಯಾಂಡ್ಲಿನ್ ಮೇಲೆ. ಈಗಲೂ ನನಗೆ ಮನಸ್ಸಿನ ದೃಢತೆ ಇದೆಯಲ್ಲ, ನನಗೆ ಫಿಸಿಕಲ್ ಪೈನ್ ಏನೂ ಇರೋದಿಲ್ಲ. ಒಂದು ಆ ಮೈಮರಿಯತನ ಇದೆಯಲ್ಲ, ಸಂಗೀತಕ್ಕೆ ಇರೋ ಶಕ್ತಿ ಇದೆ. ನಾನು ಹೇಳ್ಕೊಳ್ಳೋದು ನಂದಲ್ಲ, ಅದಕ್ಕೊಂದು ಶಕ್ತಿ ಇರುತ್ತೆ. ಅದು ಕೊಡುತ್ತೆ, ಅದು ಶಕ್ತಿ ಕೊಡೋದು. ಆ ಟೈಮಲ್ಲಿ ಆಕ್ಸಿಡೆಂಟ್ ಆದಾಗ ಆ ಡಾಕ್ಟ್ರಿಗೆ ಬೇರೆ ನಾನು ತುಂಬ ಪರಿಚಯ, ನಮ್ಮ ಆರ್ಥೋಪೆಡಿಕ್ ಡಾಕ್ಟ್ರಿಗೆ. ಒಂದು ಸಲ ಆರ್ಥೋಪೆಡಿಕ್ ಸರ್ಜನ್ ಅವ್ರದ್ದು ಕನ್ವೆನ್ಷನಿಗೆ ನಾನು ನುಡಿಸಿರೋದು ನನಗೆ ಗೊತ್ತು, ಅವ್ರಿಗೆ ಪರಿಚಯ. ಅವರು ರವಿಶಂಕರ್ ಅಂತ ಡಾಕ್ಟ್ರು, ಅವರು ಫಸ್ಟ್ ಆಕ್ಸಿಡೆಂಟು ಅವರೇ ಮಾಡೋದು. ಇದು 2 ಆಪ್ರೇಷನ್ ಆಗಿದೆ. ಒಂದು ಸಲ 8 ಅವರ್ಸ್ ಆಗಿದೆ. ಇವನು ಶೇಖರ್ ನರ್ಸಿಂಗ್ ಇದು ಹಾಳು ಮಾಡ್ಬಿಟ್ಟ. ಇದು ರಾಡ್ ಬೆಂಡ್ ಆಗಿಬಿಟ್ಟಿತ್ತು, ಮತ್ತೆ ರೀಡೂ ಮಾಡಿದ್ರು. ಅದಾದಮೇಲೆ 2006 ಆಕ್ಸಿಡೆಂಟ್ ಆದಾಗ ಪ್ರಸಾದ್ ಎಲ್ಲ ತಿರ್ಗಿ ಮತ್ತೆ ನುಡಿಸ್ಬಿಡ್ತಾರೆ ಅಂದ್ಬಿಟ್ಟು
ನನಗೆ 2 ಕೈ ಕಟ್ಬಿಟ್ರು. ಆವಾಗ ನಾನು ಸಾಮಾನ್ಯವಾಗಿ ಕೆಲವು ಋಣ ತೀರ್ಸೋಕ್ಕಾಗಲ್ಲ ಅಂತಾರಲ್ಲ, ನನ್ನ ಹೆಂಡತಿ ಋಣನ ನನ್ನ ಜೀವನದಲ್ಲಿ ಋಣ ತೀರ್ಸೋಕ್ಕಾಗಲ್ಲ. ಕಂಪ್ಲೀಟ್ 6 months ಶಿ ಹ್ಯಾಸ್ ಲುಕ್ ಆಫ್ಟರ್ ಮೈ. ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ, ಅಸಹಾಯಕನಾಗಿದ್ದೆ. ನಾನು ಮಾನಸಿಕವಾಗಿ ಎಷ್ಟು ಏಟು ಬಿದ್ದಿದೆ ಬಿಟ್ಬಿಡಿ, ಫಿಸಿಕಲಾಗಿ ಏನು ಮಾಡೋಕ್ಕಾಗ್ತಿರ್ಲಿಲ್ಲ. ಆವಾಗ ಇದೇ ರೂಮಲ್ಲಿ ತಿಂತೆ ನಾನು ಬಂದಾಗ ತುಂಬ. ಆವಾಗ ಅದು ನಮ್ಮ ವೈಫಿಗೆ ಎಷ್ಟು, ಆಮೇಲೆ ಸಂಗೀತಕ್ಕೆ ತುಂಬ ನಂದು 3 ಸಪ್ ಮ್ಯಾಂಡ್ಲಿನ್ ಸ್ಪಾನ್ಸರ್ ಮಾಡಿದ್ದು ಅವಳು ನನಗೆ. ಆಮೇಲೆ 2006 ಆಮೇಲೆ ಆಕ್ಸಿಡೆಂಟ್ ಆದಮೇಲೆ ಏನಾರು ಮಾಡಿ ರಾಜ್ಕುಮಾರ್ ಹೋದ ವರ್ಷ ರಾಜ್ಕುಮಾರ್ ಹಿಟ್ಸ್ ಮಾಡಿ ನೀವು ಒಂದು CD ಮಾಡಿ ಪ್ರೊಡ್ಯೂಸ್ ಮಾಡಿದ್ಲು. ಅದು ಫೇಮಸ್ಸು, ನಾನು ನುಡಿಸಿರೋದು ಹೊಸ ಬೆಳಕು ಇದೆಲ್ಲ CD ಇದೆ, ಅದು ನಮ್ಮದು ಯೂಟ್ಯೂಬಲ್ಲಿ ಸಿಗುತ್ತೆ ನಾನು ನುಡಿಸಿರೋದು. ಅದೆಲ್ಲ ತುಂಬ ಎಂಕರೇಜಿಂಗ್ ಆಗಿದ್ಲು. ನನ್ನ ಮಗಳು ನನಗೆ ವೆರಿ ಸಪೋರ್ಟಿವ್, ನಮ್ಮ ಮಳಿಯನೂ ಸಪೋರ್ಟಿವು. ಅಫ್ಕೋರ್ಸ್ ನನ್ನ ಪೇರೆಂಟ್ಸನ್ನು ನಮ್ಮ ಎಲ್ಡರ್ ಬ್ರದರ್ನ ಮರೆಯೋಕ್ಕೆ ಆಗಲ್ಲ, ಅವರೆಲ್ಲ ತುಂಬ ಎಂಕರೇಜ್ ಮಾಡಿದ್ದಾರೆ. ಕೆಲವು ಕೋಟ್ ಆರ್ಟಿಸ್ಟ್, ನಮ್ಮ ಮ್ಯೂಸಿಷಿಯನ್ಸ್, ಪೀಪಲ್ ಲೈಕ್ ಶಬೀರ್, ಶ್ರೀನಿವಾಸ್, ನಮ್ಮ ಜೊತೆಗೆ ನಮ್ಮ ಜೊತೆ ಕಲಾವಿದರು ಯಾರ್ಯಾರಿದ್ದಾರೆ ತುಂಬ ಸಪೋರ್ಟಿವ್. ನಾವು ಮಾಡ್ತಾಯಿದ್ದಾಗ ನಾವು ಒಂದು ಸ್ವಲ್ಪ ಕೋಪ ಜಾಸ್ತಿ ಸರ್, ರೆಕಾರ್ಡಿಂಗಲ್ಲಿ ಕೂಗಾಡ್ತಾಯಿದ್ರೆ ನಾನು ಎಲ್ಲ ಸಹಿಸ್ಕೊಳ್ಳೋರು, ಮ್ಯೂಸಿಕ್ ಆಗೋದು ಹಂಗೇ ಜಗಳದಲ್ಲೇ ಹುಸಿ ಮುನಿಸಿನಿಂದ ಕೆಲಸ ಆಗೋದು. ತುಂಬ ಚೆನ್ನಾಗಿರೋದು, ಅದು ಒಂದು ಹಬ್ಬದ ಥರ ಇರೋದು. ಇವಾಗ ಒಬ್ರಿಗೊಬ್ರಿಗೆ ಇಂಟ್ರಾಕ್ಷನ್ ಇಲ್ಲ. ನಾವು ರೆಕಾರ್ಡಿಂಗ್ ಹೋದರೆ ಒಬ್ಬ ಸೌಂಡ್ ಇಂಜಿನಿಯರ್, ಅದು ಬಿ ವಿ ಕಾರಂತ್ ಫಿಲಮ್ ಥರ ಇರುತ್ತೆ. ಹೆಂಗೆ ಬಿ ವಿ ಕಾರಂತ್ ಫಿಲಮ್ ಹೆಂಗೆ ಅಂದರೆ ಬರೀ ಲೋಟ ಸೌಂಡು, ಮ್ಯೂಸಿಕ್ ಏನಿರಲ್ಲ, ಅವ್ನು ಬನ್ನ ಎಲ್ಲ ಸರ್ವನಾಮದಲ್ಲೇ ಇರುತ್ತೆ. ನಂಗೆ ಗೊತ್ತಿಲ್ಲ ಅಂತ ಇನ್ನೊಂದು ಕ್ಯಾರೆಕ್ಟರ್ ಇರುತ್ತೆ. ಅವ್ನು ಯಾಕೆ ಬರಲಿಲ್ವಂತೆ, ಅವ್ನಿಗೆ ಹೇಳು ನಾ ಬಂದಿದ್ದೆ ಅಂತ. ಅಂದರೆ ಆ ಥರ ಬರೀ ಸಿಂಬಾಲಿಕ್ಕಾಗಿರುತ್ತಲ್ಲ, ಬರೀ ಸರ್ವನಾಮ ಇಲ್ಲ, ನಾಮಪದ ಇಲ್ಲ ಸರ್ವನಾಮದಲ್ಲಿ. ಸೊ ಆ ಥರ ಇದೆ ಇವಾಗ ರೆಕಾರ್ಡಿಂಗ್. ಯಾಕೆಂದರೆ ಹೃದಯ ಸಂಬಂಧವೇ ಇಲ್ಲ. ಅಲ್ಲಿ ಬೇರೆ ಟ್ರ್ಯಾಕ್ ಆಗ್ತಾನೆ, ಅವ್ನಿಗೇನು ಗೊತ್ತಿರೋ, ಅವ್ನು ಕೇಳೋದವನೇ ಏನೋ ಇರ್ತಾನೆ ಸೌಂಡ್ ಇಂಜಿನಿಯರು, ಫಾಲೋ ದ ಟ್ಯೂನ್ ಅಂತ ನಾನು ಬರ್ಕೋತೀನಿ, ನುಡಿಸ್ತೀನಿ. ಅವ್ನು ಯಾವ ಹಿಂದ್ಗಡೆ ಇನ್ಚಾರ್ಜ್ ಇರ್ತಾನೆ, ಅವ್ನು ದುಡ್ಡು ಕೊಡ್ತಾನೆ, ಬರ್ತೀನಿ ನಾನು. ಈಗ ಆವಾಗ ಹಬ್ಬದ ಥರ ಇರೋದು, ತುಂಬ ಮಿಸ್ ಮಾಡಿ. ಕೊಡಗನ ಕೋಳಿ ನುಂಗಿತ್ತ ನೋಡುವ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಎಲ್ಲರೂ ಕಲಾ ಮಾಧ್ಯಮ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿ, ಅಷ್ಟೇ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.